ಎಸ್, ಯಾಕೆ ಬಂದೆ ಗೊತ್ತೇನು? ಫಸ್ಟಿಗೆ ಕರ್ನಾಟಕದಲ್ಲಿ 6 ರಾಜ್ಯಗಳೊಂದಿಗೆ ಗಡಿ ಹಂಚ್ಕೊಂಡಿದೆ ಅಂತ ಹೇಳಿದ್ರಲ್ಲ ನೀವು. ಯಾವ್ಯಾವ ಜಿಲ್ಲೆಗಳೊಂದಿಗೆ ಗಡಿ ಹಂಚ್ಕೊಂಡಿದ್ದಾವ ಅನ್ನೋದು ಬೇಕೋ ಬೇಡವಾ? ಬೇಕಾ? ಇದು ಎಕ್ಸಾಮ್ನಲ್ಲಿ ಬರ್ತಾವ? ಎಸ್, ಆಲ್ರೆಡಿ ಬಂದವೆ, ಬರ್ತವೆ. ಎಸ್, ಬರ್ರಿ ಮೊದಲು ಮಹಾರಾಷ್ಟ್ರದೊಂದಿಗೆ ಗಡಿ ಹಂಚ್ಕೊಂಡಿರುವಂತ ಕರ್ನಾಟಕದ ಜಿಲ್ಲೆಗಳು. ಈ ಪೂರ್ಣ ಭಾಗ ಮಹಾರಾಷ್ಟ್ರದಿದೆ. ಓಕೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ಮಹಾರಾಷ್ಟ್ರದ ಭಾಗ. ಮಹಾರಾಷ್ಟ್ರದೊಂದಿಗೆ ಗಡಿ ಹಂಚ್ಕೊಂಡಿರುವಂತ ಜಿಲ್ಲೆಗಳಲ್ಲಿ ನೇರವಾಗಿ ಬರೀರಿ: ಬೀದರ್, ಕಲಬುರ್ಗಿ, ವಿಜಯಪುರ, ಬೆಳಗಾವಿ. ಮಹಾರಾಷ್ಟ್ರದೊಂದಿಗೆ ಗಡಿಯನ್ನು ಹಂಚ್ಕೊಂಡಿರುವಂತ ಜಿಲ್ಲೆಗಳು. ನೋಡ್ಸಲಿಲ್ಲ ಇದು ನೋಡ್ಸಲಿಲ್ಲ. ಮಹಾರಾಷ್ಟ್ರದೊಂದಿಗೆ ಗಡಿಯನ್ನ ಹಂಚಿಕೊಂಡಿರುವಂತ ಜಿಲ್ಲೆಗಳನ್ನ ಉತ್ತರದಿಂದ ದಕ್ಷಿಣಕ್ಕೆ ಜೋಡಿಸಿ ಅಂತ ಕೇಳಿದ್ರೆ ನೀವು ಇದನ್ನೇ ತಗೋಬೇಕಾಗತ್ತೆ: ಬೆಳಗಾವಿ, ವಿಜಯಪುರ, ಕಲಬುರಗಿ, ಬೀದರ್. ಇದು ಮಹಾರಾಷ್ಟ್ರದೊಂದಿಗೆ ಗಡಿಯನ್ನ ಹಂಚಿಕೊಂಡಿರುವಂತ ಕರ್ನಾಟಕದ ಜಿಲ್ಲೆಗಳು ಆಗಿರ್ತವೆ. ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ ಬರಲ್ಲ, ಯಾಕಂದ್ರೆ ಇದು ಭಾಗ ಗೋವಾದ ಬರ್ತದೆ, ಹಾಗಾಗಿ ಇದು ಬರಲ್ಲ. ನೆಕ್ಸ್ಟ್ ಬರ್ರಿ, ಗೋವಾದೊಂದಿಗೆ ಗಡಿಯನ್ನ ಹಂಚಿಕೊಂಡಿರುವಂತ ಜಿಲ್ಲೆಗಳು ಎಷ್ಟು? ಇದು ಗೋವಾದೊಂದಿಗೆ ಗಡಿಯನ್ನ ಹಂಚಿಕೊಂಡಿರುವಂತ ಜಿಲ್ಲೆಗಳು ಎಷ್ಟು ಅಂತ ಕೇಳಿದ್ರೆ, ಒಂದು ಬೆಳಗಾವಿ, ಮತ್ತೊಂದು ಉತ್ತರ ಕನ್ನಡ. ಬೆಳಗಾವಿ, ಉತ್ತರ ಕನ್ನಡ ಗೋವಾದೊಂದಿಗೆ ಗಡಿ ಹಂಚಿಕೊಂಡಿರುವಂತ ಜಿಲ್ಲೆಗಳು ಅಂತ ಕರೆಯಲಾಗುತ್ತೆ. ನೆಕ್ಸ್ಟ್ ತೆಲಂಗಾಣದೊಂದಿಗೆ, ಇದು ತೆಲಂಗಾಣ ಭಾಗ, ಈ ಭಾಗ ಏನಿದೆ ಇದು ತೆಲಂಗಾಣ ಭಾಗ. ತೆಲಂಗಾಣದೊಂದಿಗೆ ಗಡಿ ಹಂಚಿಕೊಂಡಿರುವಂತ ಜಿಲ್ಲೆಗಳು ಎಷ್ಟು ಅಂತ ಕೇಳಿದ್ರೆ, ರಾಯಚೂರು, ಯಾದಗಿರಿ, ಕಲಬುರಗಿ, ಬೀದರ್. ರಾಯಚೂರು, ಯಾದಗಿರಿ, ಕಲಬುರಗಿ, ಬೀದರ್. ಇದು ತೆಲಂಗಾಣ ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡಿರುವಂತ ಕರ್ನಾಟಕದ ಜಿಲ್ಲೆಗಳು ಅಂತ ಕರೆಯಲಾಗುತ್ತೆ. ಕ್ಲಿಯರ್? ಆಂಧ್ರ ಪ್ರದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂತ ಕರ್ನಾಟಕದ ಜಿಲ್ಲೆಗಳು ಯಾವುದು ಅಂತ ಕೇಳಿದ್ರೆ, ಒಂದು ಬಳ್ಳಾರಿ, ಎರಡನೇದು ಚಿತ್ರದುರ್ಗ, ಮೂರನೇದು ತುಮಕೂರು, ನಾಲ್ಕನೇದು ಚಿಕ್ಕಬಳ್ಳಾಪುರ, ಐದನೇದು ಕೋಲಾರ. ಈ 5 ಜಿಲ್ಲೆಗಳು AP, ಆಂಧ್ರ ಪ್ರದೇಶ್, ಸೀಮಾಂಧ್ರ, ಜಗನ್ಮೋಹನ್ ರೆಡ್ಡಿ ಅವ್ರ ರಾಜ್ಯದ ಹತ್ರ ಗಡಿಯನ್ನ ಶೇರ್ ಮಾಡ್ಕೊಂಡಿರುವಂತ ಜಿಲ್ಲೆಗಳಿವೆ. ಓಕೆ, ವಿಜಯನಗರ ಬರಲ್ಲ, ಬರೋದು ಬಳ್ಳಾರಿ. ಕರೆಕ್ಟ್ ಆಗಿ ಗೊತ್ತಿರಬೇಕು. ನಿಮ್ಮ ಆಪ್ಷನ್ ಅಲ್ಲಿ ಕೇಳಿದ್ರೆ ವಿಜಯನಗರ ಅಂತ ಬರಲ್ಲ ಅಲ್ಲಿ, ಯಾಕಂದ್ರೆ ಬಳ್ಳಾರಿ ನಂತರದಲ್ಲಿ ವಿಜಯನಗರ ಬರ್ತಾ ಇರೋದು. ಯಾಕಂದ್ರೆ ಇದು ಲೇಟೆಸ್ಟ್ ಕರ್ನಾಟಕ ಮ್ಯಾಪ್ ಇದು. ಓಕೆ, ಇತ್ತೀಚೆಗೆ ಬಿಟ್ಟಿರುವಂತ ಲೇಟೆಸ್ಟ್ ಕರ್ನಾಟಕ ಮ್ಯಾಪ್ ಇದು. ಹಾಗಾಗಿ ಆಂಧ್ರ ಪ್ರದೇಶದೊಂದಿಗೆ ಬೌಂಡರಿಯನ್ನ ಶೇರ್ ಮಾಡ್ತಾ ಇರುವಂತ ಕರ್ನಾಟಕದ ಜಿಲ್ಲೆಗಳು ಯಾವುದು ಅಂತ ಕೇಳಿದ್ರೆ ಕೋಲಾರ. ಮಾತಾಡ್ರಿ. ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ಬಳ್ಳಾರಿ. ಇಂಗ್ಲಿಷ್ ಓದಕ್ ಬರ್ತದ? ಬೇಸಿಕ್ ಬರ್ತದ ಇಲ್ವೋ? ಕನ್ನಡದಲ್ಲಿ ಸಿಗ್ತಾ ಇಲ್ಲ ಮ್ಯಾಪ್ಗಳಿವು. ಯಾಕಂದ್ರೆ ಯಾವುದೇ ನೆಟ್ಟಲ್ಲಿ ಹುಡ್ಕಿದ್ರು ನಮ್ಮಲ್ಲಿ ಸಿಗಲ್ಲ. ಎಲ್ಲಾ ಮ್ಯಾಪ್ಗಳು ಇಂಗ್ಲಿಷಲ್ಲೇ ಬರ್ತವೆ, ಕನ್ನಡದಲ್ಲಿ ಯಾವ್ದು ಸಿಗಲ್ಲ ಮ್ಯಾಪ್ಗಳು ನಿಮ್ಗೆ. ಯಾಕಂದ್ರೆ ಬೇಸಿಕ್ ಅಂತೂ ಬಂದಿರ್ತವೆ ಅನ್ಕೊಂಡಿದ್ವಿ, ಇಷ್ಟಾದ್ರೂ ಬಂದೇ ಬೇಕಲ್ಲ. ಎಸ್, ಇದು ಆಂಧ್ರ ಪ್ರದೇಶದೊಂದಿಗೆ ಬೌಂಡ್ರಿಯನ್ನ ಶೇರ್ ಮಾಡ್ತಾ ಇರುವಂತ ಡಿಸ್ಟ್ರಿಕ್ಟ್. ನೆಕ್ಸ್ಟ್ ತಮಿಳ್ನಾಡು. ಈ ಪೂರ್ತಿ ಮ್ಯಾಪೇ ಬರ್ತಾ ಇಲ್ಲ, ಇಲ್ಲಿ ಅರ್ಧಕ್ಕೇನೆ ಸ್ಟಾಪ್ ಆಗಿದೆ. ಇದು ತಮಿಳ್ನಾಡಿನೊಂದಿಗೆ ಬೌಂಡ್ರಿಯನ್ನ ಶೇರ್ ಮಾಡ್ತಾ ಇರುವಂತ ತಮಿಳ್ನಾಡು. ಇಲ್ಲೇ ಬರ್ರಿ, ತಮಿಳ್ನಾಡು ಅಂದ್ರೆ ಇದೇ ಬರ್ತದೆ. ತಮಿಳ್ನಾಡು ಜೊತೆಗೆ ಬೌಂಡರಿಯನ್ನ ಶೇರ್ ಮಾಡ್ತಾ ಇರೋದ್ರಲ್ಲಿ ಬರುವಂತದ್ದು ಒಂದು ಕೋಲಾರ ತೊಳಿ. ಬೆಂಗಳೂರು ನಗರ, ಸಾರಿ ಇಲ್ಲಿ ಎರಡು ಕೂಡ ಬರ್ತವೆ. ಬೆಂಗಳೂರು ಗ್ರಾಮಾಂತರನೂ ಬರ್ತದೆ, ಬೆಂಗಳೂರು ನಗರನೂ ಬರ್ತದೆ. ಕೋಲಾರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ರಾಮನಗರ ಆದ್ಮೇಲೆ ಬರ್ತದೆ, ಇಲ್ಲಿ ಬರ್ತದೆ ನೋಡಿ ಚಾಮರಾಜನಗರ. ಕೋಲಾರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ರಾಮನಗರ, ಚಾಮರಾಜನಗರ. ಇದು ಇಲ್ಲಿಗೆ ತಮಿಳ್ನಾಡು ಜೊತೆಗೆ ಬರುವಂಥದ್ದು. ಮೈಸೂರು ಬರಲ್ಲ ತಮಿಳ್ನಾಡಿಗೆ.
ತಮಿಳ್ನಾಡಿಗೆ ಮೈಸೂರು ಬರಲ್ಲ. ಓಕೆ, ಇಷ್ಟು ಜಿಲ್ಲೆಗಳು. ನೆಕ್ಸ್ಟ್, ಕೇರಳದೊಂದಿಗೆ ಗಡಿಯನ್ನ ಹಂಚ್ಕೋತಾ ಇರುವಂತ ಜಿಲ್ಲೆಗಳು. ಲಾಸ್ಟ್ ಇದನ್ನ ಕೇಳಿದ್ದ, ಕಲ್ಯಾಣ ಕರ್ನಾಟಕ ಪಿಸಿದಲ್ಲಿ ಇದನ್ನ ಕೇಳಿದ್ದಾನೆ. ಕೇರಳದೊಂದಿಗೆ ಗಡಿಯನ್ನ ಹಂಚ್ಕೊತಾ ಇರುವಂತ ಕರ್ನಾಟಕದ ಜಿಲ್ಲೆಗಳು ಅಂತ ಕೇಳಿದ್ರೆ, ಒಂದು ಡಿಕೆ ದಕ್ಷಿಣ ಕನ್ನಡ, ಸೆಕೆಂಡ್ ಬರ್ತದೆ ಕೊಡಗು, ಕೊಡಗು ಆದ್ಮೇಲೆ ಬರ್ತದೆ ಮೈಸೂರು, ಕೊಡಗು ಆದ್ಮೇಲೆ ಬರ್ತದೆ ಮೈಸೂರು ಆದ್ಮೇಲೆ ಬರ್ತದೆ ಚಾಮರಾಜನಗರ. ದಕ್ಷಿಣ ಕನ್ನಡ, ಕೊಡಗು, ಮೈಸೂರು, ಚಾಮರಾಜನಗರ ಇದು ಕೇರಳ ಜೊತೆಗೆ ಬೌಂಡರಿಯನ್ನ ಶೇರ್ ಮಾಡ್ತಾ ಇರುವಂತ ಡಿಸ್ಟ್ರಿಕ್ಟ್ಸ್. ಕೇರಳ ಜೊತೆಗೆ ಬೌಂಡರಿಯನ್ನ ಶೇರ್ ಮಾಡ್ತಾ ಇರುವಂತ ಡಿಸ್ಟ್ರಿಕ್ಟ್ಸ್. ಇಸ್ ಕ್ಲಿಯರ್? ಇಸ್ ಅಪ್ಡೇಟ್? ನೆಕ್ಸ್ಟ್, ಹಾಗಾದರೆ ಎರಡೂ ರಾಜ್ಯಗಳೊಂದಿಗೆ ಗಡಿಯನ್ನ ಹಂಚ್ಕೊಡ್ತಾ ಇರುವಂತ ಕರ್ನಾಟಕದ ಜಿಲ್ಲೆಗಳು, ಎರಡೂ ರಾಜ್ಯಗಳ ಜೊತೆಗೂ ಬರ್ತಾ ಇದ್ದಾವೆ ಶೇರ್ ಮಾಡ್ಕೊಂಡು. ಎರಡೂ ರಾಜ್ಯಗಳ ಜೊತೆಗೆ ಗಡಿಯನ್ನ ಹಂಚ್ಕೊತಾ ಇರುವಂತ ಕರ್ನಾಟಕದ ಜಿಲ್ಲೆಗಳು, ಫಸ್ಟ್ ಒನ್ ಇಸ್ ಯಾವ್ದ್ರಿ? ಬೆಳಗಾವಿ. ಇದು ಗೋವಾನಾ? ಇದು ಮಹಾರಾಷ್ಟ್ರ. ಎರಡು ಜೊತೆಗೆ ಬರ್ತಾ ಇದೆಯಾ? ಫಸ್ಟ್ ಒನ್ ಇಸ್ ಯಾವ್ದು? ಜೋರಾಗಿ ಮಾತಾಡ್ಬೇಕು. ಬೆಳಗಾವಿ. ನೆಕ್ಸ್ಟ್, ತೆಲಂಗಾಣ ಮತ್ತೆ ಮಹಾರಾಷ್ಟ್ರ ಜೊತೆಗೆ ಬರ್ತಾ ಇರುವಂತದ್ದು ಬೀದರ್, ಕಲಬುರ್ಗಿ. ಬೀದರ್, ಕಲಬುರ್ಗಿ ಯಾರ ಜೊತೆಗಿದ? ತೆಲಂಗಾಣ ಮತ್ತೆ ಮಹಾರಾಷ್ಟ್ರ. ಇಸ್ ಗುಡ್. ನೆಕ್ಸ್ಟ್, ಇಲ್ಲಿ ಬನ್ರಿ. ಇದ್ಯಾವ್ದ್ರಿ? ಕೋಲಾರ. ಇದ್ಯಾವ ಭಾಗ? ಆಂಧ್ರ. ಇದು ತಮಿಳ್ನಾಡು. ಆಂಧ್ರ ಪ್ರದೇಶ ಮತ್ತು ತಮಿಳ್ನಾಡೊಂದಿಗೆ ಬೌಂಡರಿಯನ್ನ ಶೇರ್ ಮಾಡ್ತಾ ಇದೆ ಕೋಲಾರ. ಅದ್ ಬಿಟ್ರೆ ಲಾಸ್ಟ್ ಒಂದು ಬರ್ತದೆ ಚಾಮರಾಜನಗರ. ಕೇರಳ ಮತ್ತೆ ತಮಿಳ್ನಾಡು ರಾಜ್ಯದೊಂದಿಗೆ ಗಡಿಯನ್ನು ಹಂಚ್ಕೋತಾ ಇರುವಂತದ್ದು ಯಾವುದು ಅಂತ ಕೇಳಿದ್ರೆ ಚಾಮರಾಜನಗರ. ಎರಡೂ ರಾಜ್ಯಗಳೊಂದಿಗೆ ಗಡಿಯನ್ನ ಹಂಚ್ಕೋತಾ ಇರುವಂತ ಕರ್ನಾಟಕದ ಜಿಲ್ಲೆಗಳು ಎಷ್ಟು ಅಂತ ಕೇಳಿದ್ರೆ ಇಷ್ಟು ಜಿಲ್ಲೆಗಳನ್ನ ನೀವು ಬರೆದರೆ ಸಾಕು. ಕ್ಲಿಯರ್? ಡನ್. ನೆಕ್ಸ್ಟ್, ಹಾಕ್ರಿ ಕಲ್ಯಾಣ ಕರ್ನಾಟಕ ಅಂತ ಹೆಡ್ಡಿಂಗ್ ಹಾಕಿ. ನೆಕ್ಸ್ಟ್ ಹೆಡ್ಡಿಂಗ್ ಹಾಕಿ ಕಲ್ಯಾಣ ಕರ್ನಾಟಕ. ಯಾಕಂದ್ರೆ PPT ಇಲ್ಲ, ಅದು ಕಲ್ಯಾಣ ಕರ್ನಾಟಕ ಅಂತೇಳಿ ಹೆಡ್ಡಿಂಗ್ ಹಾಕಿ. ಯಾ KK ಕರ್ನಾಟಕ ಅಂತೇಳಿ ಹೆಡ್ಡಿಂಗ್ ಹಾಕಿ, ಅಥವಾ ಹೈದರಾಬಾದ್ ಕರ್ನಾಟಕ ಅಂತೇಳಿ ಹೆಡ್ಡಿಂಗ್ ಅನ್ನ ಹಾಕಿ. ಓಕೆ, ಹೈದರಾಬಾದ್ ಕರ್ನಾಟಕ ರಚನೆ ಆಗಿದ್ದು 1948 ಸೆಪ್ಟೆಂಬರ್ 17. ಕರೆಕ್ಟಾ? ಇದನ್ನ ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿವಸ್ ಅಂತೇಳಿ ಆಚರಣೆಯನ್ನ ಮಾಡ್ತೀವಿ. ಕರೆಕ್ಟಾ ಇಲ್ವೋ? ಕರೆಕ್ಟಾ? ನರೇಂದ್ರ ಮೋದಿ ಜನ್ಮದಿನ ಅಲ್ಲ ಅವತ್ತದು, ಕಲ್ಯಾಣ ಕರ್ನಾಟಕ ಅಸ್ತಿತ್ವ ದಿನ ಅದು. ಇಷ್ಟು ಗೊತ್ತಿದ್ರೆ ಸಾಕು. ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಸಂಸ್ಥಾನದಿಂದ ಅಥವಾ ನಿಜಾಮನಿಂದ ಡಿವೈಡ್ ಆದಿದ್ದಿದೆ. ಓಕೆ, ನಿಜಾಮನಿಂದ 1948 ಸೆಪ್ಟೆಂಬರ್ 17ಕ್ಕೆ ಹೈದರಾಬಾದಿನ ನಿಜಾಮನಿಂದ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳು ನಮ್ಮಲ್ಲಿ ಅಸ್ತಿತ್ವಕ್ಕೆ ಬರ್ತವೆ. 1948 ಸೆಪ್ಟೆಂಬರ್ 17ಕ್ಕೆ ಅಸ್ತಿತ್ವಕ್ಕೆ ಬಂದಂತ ಕಲ್ಯಾಣ ಕರ್ನಾಟಕ ಅಸ್ತಿತ್ವಕ್ಕೆ ಆವಾಗ ಬರ್ತದೆ. ಯಾಕಂದ್ರೆ 4 ಜಿಲ್ಲೆಗಳು ನಾನೇ ಹೇಳಿದ್ನಿ. ಒಂದು ಬೀದರ್ ಬಂತು, ಒಂದು ಕಲಬುರ್ಗಿ ಬಂತು, ರಾಯಚೂರು ಬಂತು, ಓಕೆ, ಬಳ್ಳಾರಿ ಜಿಲ್ಲೆಗಳು ಆಗ ನಿಮ್ಮಲ್ಲಿ ಬಂದು ಸೇರ್ಕೊಂಡಂತ ಜಿಲ್ಲೆಗಳು ಅಷ್ಟೇ ಆ ಟೈಮಲ್ಲಿ ಇತ್ತಿತ್ತು. ಓಕೆ, ಇದಿಷ್ಟು ಮಾತ್ರ ನಮ್ಮ ಅಸ್ತಿತ್ವಕ್ಕೆ ಬರ್ತದೆ. ಇದನ್ನ ದಿನ ಅಂತೇಳಿ ಕರೀತಾರೆ. ನೆಕ್ಸ್ಟ್, ಇದಕ್ಕೆ 371J ಅನ್ನು ಕೂಡ ಕೊಡಲಾಗಿದೆ 2013ರಲ್ಲಿ. ಕೊಟ್ರಾ? 97ನೇ ತಿದ್ದುಪಡಿ ಪ್ರಕಾರ ಕೊಟ್ರಾ? 371J ಸ್ಥಾನಮಾನವನ್ನು ಕೊಟ್ಟಿದ್ದಾರಾ? ಇದಕ್ಕೆ 371J ಸ್ಥಾನಮಾನವನ್ನು ಇದಕ್ಕೆ ಕೊಟ್ಟಿದ್ದಾರಾ? ಪ್ರತ್ಯೇಕ ಒಂದು ಸ್ಥಾನಮಾನವನ್ನು ಕೂಡ ಕೊಡಲಾಗುಂಟು ಕಲ್ಯಾಣ ಕರ್ನಾಟಕಕ್ಕೆ. ಹಾಗಾದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಇರುವಂತಹ ಪ್ರಸ್ತುತ ಜಿಲ್ಲೆಗಳು ಎಷ್ಟಿದಾವ್ರಿ? ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುವಂತ ಪ್ರಸ್ತುತ ಜಿಲ್ಲೆಗಳು ಎಷ್ಟು? ಲೆಕ್ಕ ಹಾಕಿ. ಇನ್ನೂ ಕೂತ್ಕೊಂಡು AS ಓದೋರ PC ಓದೋರ ನೀವು? ಅದೇ ಭಾಗದವರು ಎಷ್ಟಿದಾವೆ? 7.
ಯಾವ್ದು? ಬೀದರ್, ಕಲಬುರ್ಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಬಂತು ಅಲ್ಲ 7. ಈ 7 ಜಿಲ್ಲೆಗಳನ್ನ ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳು ಅಥವಾ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳು ಅಂತ ಕರೀತಾರೆ. ಕೆ ಕರ್ನಾಟಕ ಅಂತ ಕರೆಯಲಾಗ್ತದೆ. ಕಲ್ಯಾಣ ಕರ್ನಾಟಕದಲ್ಲಿ ಬರುವಂತ 7 ಜಿಲ್ಲೆಗಳು ಅಂತ ಕರೆಯಲಾಗ್ತದೆ. 371J ಇದಕ್ಕೆ ಸ್ಥಾನಮಾನವನ್ನ ಕೊಟ್ಟಿದ್ದಾರೆ. 2020ರಲ್ಲಿ ಯಡಿಯೂರಪ್ಪನವರ 2ನೇ ಅವಧಿಯಲ್ಲಿ 2020 ಯಡಿಯೂರಪ್ಪನವರ 2ನೇ ಅವಧಿಯಲ್ಲಿ ಇದಕ್ಕೆ ಕೆ ಕರ್ನಾಟಕ ಅಂತೇಳಿ ನಾಮಕರಣವನ್ನ ಮಾಡಿದ್ರು. ಕಲ್ಯಾಣ ಕರ್ನಾಟಕ ಅಂತೇಳಿ ಇದಕ್ಕೆ ನಾಮಕರಣವನ್ನ ಮಾಡ್ತಾರೆ. ಕಲ್ಯಾಣ ಕರ್ನಾಟಕ ಅಂತೇಳಿ ಹೆಸರನ್ನ ಕೊಟ್ಟಂತ ಸಾಹಿತಿ ಯಾರು? ಚಿದಾನಂದ ಮೂರ್ತಿ. ಹೈದರಾಬಾದ್ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕ ಅಂತೇಳಿ ನೇಮ್ ಕೊಟ್ಟಿದ್ಯಾರು ಅಂತ ಕೇಳಿದ್ರೆ ಚಿದಾನಂದ ಮೂರ್ತಿ. ಚಿದಾನಂದ ಮೂರ್ತಿ ಇದಕ್ಕೆ ನೇಮನ್ನ ಕೊಡ್ತಾರೆ. ಓಕೆ, ಹಾಗಾಗಿ ಈ ಕಲ್ಯಾಣ ಕರ್ನಾಟಕ ಭಾಗವನ್ನ ದೇಶದ 2ನೇ ಸೆಮಿ ಡ್ರೈ ಏರಿಯಾ ಅಂತ ಕರೆಯಲಾಗ್ತದೆ. ಸೆಕೆಂಡ್ ಲಾರ್ಜೆಸ್ಟ್ ಸೆಮಿ ಡ್ರೈ ಏರಿಯಾ ಅಂತೇಳಿ ಕರೀತಾರೆ. ಅಂದ್ರೆ ಶುಷ್ಕ ಒಣ ಪ್ರದೇಶ. ಭಾರತದ 2ನೇ ಅತಿ ದೊಡ್ಡ ಶುಷ್ಕ ಒಣ ಪ್ರದೇಶ ಯಾವುದು ಅಂತ ಕೇಳಿದ್ರೆ ಕಲ್ಯಾಣ ಕರ್ನಾಟಕ ಭಾಗ ಅಂತೇಳಿ ಕರೀತಾರೆ, ಅಥವಾ ಹೈದರಾಬಾದ್ ಕರ್ನಾಟಕ ಅಂತೇಳಿ ಕರೆಯಲಾಗುತ್ತೆ. 2ನೇ ಶುಷ್ಕ ಪ್ರದೇಶ ಅಂತೇಳಿ ಕರೆಯಲಾಗ್ತದೆ. ಹಾಗಾಗಿ ಕಲ್ಯಾಣ ಕರ್ನಾಟಕದ ಈ 7 ಜಿಲ್ಲೆಗಳನ್ನ ಕರ್ನಾಟಕದ ಜೈಸಲ್ಮೇರ್ ಅಂತೇಳಿ ಕರಿತೀವಿ. ಕರ್ನಾಟಕದ ಜೈಸಲ್ಮೇರ್ ಜಿಲ್ಲೆಗಳು ಅಂತೇಳಿ ಕರೆಯಲಾಗುತ್ತೆ. ಯಾಕೆ? ಮಳೆ ಅತ್ಯಂತ ತುಂಬಾ ಕಡಿಮೆ, ಉಷ್ಣಾಂಶ ಜಾಸ್ತಿ. ಮಳೆ ಕಡಿಮೆ, ಉಷ್ಣಾಂಶ ಜಾಸ್ತಿ. ಸೆಮಿ ಡ್ರೈ ಏರಿಯಾಸ್, ಒಂಥರ ಮರುಭೂಮಿ ಇರುವಂತ ಏರಿಯಾ ಇದು. ಹಾಗಾಗಿ ಇದನ್ನ ಏನಂತ ಕರಿತೀರಿ? ಕರ್ನಾಟಕದ ಜೈಸಲ್ಮೇರ್ ಅಂತೇಳಿ ಇದನ್ನ ಕರೆಯಲಾಗುತ್ತೆ. ಕರ್ನಾಟಕದ ಜೈಸಲ್ಮೇರ್ ಜಿಲ್ಲೆಗಳು ಅಂತೇಳಿ ಇದನ್ನ ಕರೆಯಲಾಗುತ್ತೆ. 7 ಜಿಲ್ಲೆಗಳನ್ನ ಬೀದರ್, ಕಲಬುರ್ಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳನ್ನ ಕರೆಯಲಾಗುತ್ತೆ. ಹಾಗಾಗಿ ಇದು ಕರ್ನಾಟಕದ ಯಾವ ಭಾಗದಲ್ಲಿ ಬರ್ತಾವ ಅಂತ ಕೇಳಿದ್ರೆ ಈಶಾನ್ಯ ಭಾಗದಲ್ಲಿ ಬರುವಂತ ಕರ್ನಾಟಕದ ಜಿಲ್ಲೆಗಳು. ನಾರ್ತ್ ಈಸ್ಟ್ ಭಾಗದಲ್ಲಿ ಇದು ಬರ್ತದೆ. ಕರ್ನಾಟಕದ ಈಶಾನ್ಯಕ್ಕೆ ಇರುವಂತ ಜಿಲ್ಲೆಗಳು ಅಂತೇಳಿ ಕರೆಯಲಾಗುತ್ತೆ. ಓಕೆ, ಈಶಾನ್ಯ ಭಾಗದಲ್ಲಿ ಹರಿಯುವಂತ ಕರ್ನಾಟಕದ ಅತಿ ದೊಡ್ಡ ನದಿ ಯಾವುದು ಅಂತ ಕೇಳಿದ್ರೆ ತುಂಗಭದ್ರಾ ನದಿ ಇಲ್ಲಿ ಹರಿದೋಗುತ್ತೆ. ಈ ಜಿಲ್ಲೆಗಳ ಮೂಲಕ ಹರಿಯುವಂತ ನದಿ ತುಂಗಭದ್ರಾ ನದಿ. ಗೊತ್ತಾಗ್ತಾ ಇದೆಯಾ ಇಲ್ವೋ? ಫಾಸ್ಟ್ ಆಗಿ ಬರ್ಕೋತಾ ಇರ್ಬೇಕು ಹೇಳ್ತಾ ಇರೋದನ್ನ. ನೆಕ್ಸ್ಟ್ ಬರ್ರಿ. ವಿಶೇಷ ಆಡಳಿತ ಹೊಂದಿರುವಂತಹ ಜಿಲ್ಲೆಗಳು ನಮ್ಮಲ್ಲಿ 31 ಜಿಲ್ಲೆಗಳೇನೋ ಇದಾವೆ. ಆದ್ರೆ ಈ 31 ಜಿಲ್ಲೆಗಳಲ್ಲಿ ಜಿಲ್ಲೆಗಳಿಗೆ ಬೇರೆ ಬೇರೆ ಏರಿಯಾಗಳು ಉಂಟು, ಅಥವಾ ಅದೇ ಜಿಲ್ಲೆಗಳದಕ್ಕೆ ಹೆಸರನ್ನ ಹೊಂದಿದೆ. ಆದ್ರೆ ನಮ್ಮಲ್ಲಿ ಕೆಲವೊಂದು ಜಿಲ್ಲೆಗಳಿದ್ದಾವೆ, ಅದಕ್ಕೆ ಜಿಲ್ಲಾಡಳಿತ ಕೇಂದ್ರ ಮಾತ್ರ ಬೇರೆದಿದೆ. ಎಕ್ಸಾಂಪಲ್ ಕೊಡ್ಬೇಕಂದ್ರೆ ನಮ್ಮಲ್ಲಿ ನೀವು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಕರಿತೀರಾ, ಕರೆಕ್ಟಾ? ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಕರಿತೀರಾ. ಆದ್ರೆ ಆಡಳಿತ ಎಲ್ಲಿದೆ? ಅದರ ಮಂಗಳೂರಿನಲ್ಲಿ. ಅಲ್ಲಿ ಮಂಗಳೂರು ಜಿಲ್ಲೆ ಅಂತಾರೆ ಅದನ್ನ, ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಅಂತೀರಿ ನೀವು ಅದನ್ನ. ಆಡಳಿತ ಕೇಂದ್ರ ಇರುವಂಥದ್ದು ಮಂಗಳೂರಿನಲ್ಲಿ. ಅಂದ್ರೆ DC ಆಫೀಸ್. ಹಾಸನ ಜಿಲ್ಲೆ ಹಾಸನದಲ್ಲೇ ಉಂಟು, ಕೊಪ್ಪಳದಲ್ಲೇ ಉಂಟು, ಧಾರವಾಡದಲ್ಲೇ ಉಂಟು. ಆದ್ರೆ ಅದು ಜಿಲ್ಲೆನೂ ಕೂಡ ತಾಲೂಕು ಕೂಡ. ಆದರೆ ನೀವು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿಗೆ ಹೋಗ್ಬಿಟ್ಟು ನನ್ನ ದಕ್ಷಿಣ ಕನ್ನಡ ಜಿಲ್ಲೆ ತೋರಿಸು ಅಂದ್ರೆ ಅವನು ಯಾವ್ದನ್ನು ತೋರಿಸ್ಬೇಕು? ಮಂಗಳೂರು ತೋರಿಸ್ಬೇಕಾ, ದಕ್ಷಿಣ ಕನ್ನಡ ತೋರಿಸ್ಬೇಕಾ? ಮಂಗಳೂರೇ ತೋರಿಸ್ಬೇಕು ಅವನು. ನೀವು ಧರ್ಮಸ್ಥಳ ಹೋಗ್ಬಿಟ್ಟು ನನಗೆ ದಕ್ಷಿಣ ಕನ್ನಡ ತೋರಿಸೋನು ಧರ್ಮಸ್ಥಳ ಅಂತ ತೋರಿಸ್ಬೇಕು. ಇದೇ ದಕ್ಷಿಣ ಕನ್ನಡನೋ ಬಡ್ಡಿ ಮಗನೆ ನೋಡ್ಕೋ ಅಂತ ಹೇಳಿ. ಯಾಕಂದ್ರೆ ಅದೇ ಜಿಲ್ಲೆ ಇದೆ. ಯಾಕಂದ್ರೆ ಮಂಗಳೂರು ಆಡಳಿತ ವಿಭಾಗ. ಉತ್ತರ ಕನ್ನಡ ಜಿಲ್ಲೆ ಆಡಳಿತ ವಿಭಾಗ ಎಲ್ಲಿದೆ ಅಂತ ಕೇಳಿದ್ರೆ ಕಾರವಾರದಲ್ಲಿ ಇದೆ. ಕಾರವಾರ. ಕೊಡಗು ಡಿಸ್ಟಿಕ್ ಎಲ್ಲರೂ ಕೂಡ ಬರ್ತಾರೆ, ಕೊಡಗು ಜಿಲ್ಲೆ ತೋರಿಸ್ರಿ ಅಂತಾರೆ. ಮಡಿಕೇರಿನ ಕೊಡಗು ಅಂತಾರೆ. ಕೊಡಗು ಜಿಲ್ಲೆ ಆಡಳಿತ ಯಾವುದು ಅಂತ ಕೇಳಿದ್ರೆ ಕೇಂದ್ರ ಮಡಿಕೇರಿಯಲ್ಲಿ ಇದೆ. ಮಡಿಕೇರಿ. ಯಾಕಂದ್ರೆ ಕೊಡಗು ಅಂದ್ರು ಮಡಿಕೇರಿ ಅಂದ್ರು ಕೊಡಗು. ನೆಕ್ಸ್ಟ್ ಇತ್ತೀಚೆಗೆ ರಚನೆ ಆಗಿದೆ ವಿಜಯನಗರ ಜಿಲ್ಲೆ ಆಡಳಿತ ಕೇಂದ್ರ ಇರುವಂತದ್ದು ಹೊಸಪೇಟೆಯಲ್ಲಿ. ಇದು ನಮ್ಮಲ್ಲಿ 4 ಜಿಲ್ಲೆಗಳು ಬೇರೆ, ಜಿಲ್ಲಾಡಳಿತಗಳು ಬೇರೆ ಇರುವಂತದ್ದು. ಈ 4 ನೀವು ಇಲ್ಲಿ ಕೊಟ್ಟರೆ ಎಕ್ಸಾಂಪಲ್ ಸಾಕು. ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಕರ್ನಾಟಕ. ಅರ್ಥ ಆಗ್ತಾ ಇದೆಯಾ? ಕರ್ನಾಟಕ ಜಿಯೋಗ್ರಫಿ ಬಂದ್ರೆ ಇವು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ನೆಕ್ಸ್ಟ್ ಬರ್ರಿ, ಕರ್ನಾಟಕದ ಪ್ರಾದೇಶಿಕ ವಿಭಾಗಗಳು ಅಂತೇಳಿ ಬರ್ತದೆ. ಕರ್ನಾಟಕದ
ಪ್ರಾದೇಶಿಕ ವಿಭಾಗಗಳು ಅಥವಾ ಕರ್ನಾಟಕದಲ್ಲಿ ಬರುವಂತ ಕಂದಾಯ ವಿಭಾಗಗಳು ಅಂತೇಳಿ ಬರ್ತವೆ. ಕರ್ನಾಟಕವನ್ನ ಪ್ರಧಾನವಾಗಿ 4 ಕಂದಾಯ ವಿಭಾಗಗಳನ್ನಾಗಿ ರಚನೆಯನ್ನ ಮಾಡಲಾಗ್ತಾ ಇದೆ ಅಥವಾ ಡಿವೈಡ್ ಅನ್ನ ಮಾಡಲಾಗ್ತಾ ಇದೆ. 4 ಕಂದಾಯ ವಿಭಾಗಗಳು ಕರ್ನಾಟಕದಲ್ಲಿ ಕಂಡು ಬರ್ತವೆ. ಆ 4 ಕಂದಾಯ ವಿಭಾಗಗಳು ನಿಮ್ಗೆ ಗೊತ್ತು ಯಾವ್ದು ಅಂತ ಹೇಳಿ. ಬೆಂಗಳೂರು ಕಂದಾಯ ವಿಭಾಗ, ಮೈಸೂರು ಕಂದಾಯ ವಿಭಾಗ, ಬೆಳಗಾವಿ ಕಂದಾಯ ವಿಭಾಗ, ಮತ್ತೊಂದು ಕಲಬುರಗಿ ಕಂದಾಯ ವಿಭಾಗ ಅಂತೇಳಿ ಕರೆಯಲಾಗ್ತದೆ. ಈ ಒಂದೊಂದು ವಿಭಾಗಗಳ ಆಡಳಿತವನ್ನ ಯಾರು ನೋಡ್ಕೋತಾರ ಅಂತ ಹೇಳಿ ಕರೆದ್ರೆ ಕಮಿಷನರ್ ಇದರ ಉಸ್ತುವಾರಿಯನ್ನ, ಆಡಳಿತ ಉಸ್ತುವಾರಿಯನ್ನ ಇದನ್ನು ನೋಡ್ಕೋತಾ ಇರ್ತಾರೆ. ವಿಭಾಗಗಳನ್ನಾಗಿ, ಝೋನ್ಗಳನ್ನಾಗಿ ಇಲ್ಲಿ ಡಿವೈಡ್ ಅನ್ನ ಮಾಡಲಾಗ್ತಾ ಇರುವಂತದ್ದು. ಇಲ್ಲಿ 4 ಕಂದಾಯ ವಿಭಾಗಗಳು ನಮ್ಮಲ್ಲಿ ಅಸ್ತಿತ್ವದಲ್ಲಿ ಇದಾವೆ. ಫಸ್ಟ್ ಒನ್ ಬನ್ರಿ, ಬೆಂಗಳೂರು ಕಂದಾಯ ವಿಭಾಗದಲ್ಲಿ ಬರುವಂತ ಜಿಲ್ಲೆಗಳು ಅಂತ ನಾವ್ ನೋಡ್ಬೇಕಂದ್ರೆ ಫಸ್ಟ್ ಒನ್ ಬರ್ತದೆ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ನೆಕ್ಸ್ಟ್ ಚಿಕ್ಕಬಳ್ಳಾಪುರ, ಕೊಡಗು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ರಾಮನಗರ. ಮ್ಯಾಪ್ ಎಷ್ಟು ಈಸಿ ನೋಡಿ, ಮ್ಯಾಪಲ್ಲಿ ಕಲಿಯೋದಕ್ಕೆ ಈಸಿನೋ ಕಷ್ಟನೋ ಮ್ಯಾಪಲ್ಲಿ ಕಲಿಯೋದಕ್ಕೆ? ಮ್ಯಾಪಲ್ಲಿ ಕಲಿಯೋದಕ್ಕೆ ಈಸಿ. ನೀವು ಎಷ್ಟು ಕ್ವಶನ್ ಪೇಪರ್ ಹಿಡೀ PPT ಹುಡ್ಕೊಂಬರ್ರಿ. ನಾನು ಹೇಳ್ತಾ ಪ್ರತಿಯೊಂದು ಬಂದವ, ಎಲ್ಲ ಎಕ್ಸಾಮ್ನಲ್ಲಿ ಬಂದವ, ಅವು ಎಲ್ಲ PPTಲೇ ಉಂಟು. ಅಷ್ಟು ಈಸಿ ಇಲ್ಲ. 530 ಸ್ಲೈಡ್ಸ್ ಕರ್ನಾಟಕ A to Z ಕವರ್ ಆಗಿದೆ. ಕರ್ನಾಟಕದ ಎಲ್ಲ ಡ್ಯಾನ್ಸ್ಗಳು ಸೇರಿಸಿ ಪೂರ್ತಿ ಕವರ್ ಆಗಿರುವಂಥದ್ದು, ವಿತ್ ಎಲ್ಲ ಪೂರ್ತಿ ಮ್ಯಾಪ್ ರೀಡಿಂಗ್. ಅದಕ್ಕೆ ಅಷ್ಟೊಂದು ಲೇಟ್ ಆಗಿದೆ ಅವ್ರಿಗೆ ಡೌನ್ಲೋಡ್ ಮಾಡ್ಬೇಕಂದ್ರೆ. ಯಾಕಂದ್ರೆ ಮ್ಯಾಪ್ಗಳು ಬೇಗ ಡೌನ್ಲೋಡ್ ಆಗಲ್ಲ, ಯಾಕಂದ್ರೆ 3D ಮ್ಯಾಪ್ಗಳಿದ್ದಾವೆ. ಅದು 3D ಮ್ಯಾಪ್ಗಳಲ್ಲಿ ಜಾಸ್ತಿ ಪ್ಲೇಸ್ಮೆಂಟ್ ಅನ್ನ ಜಾಸ್ತಿ ತೋರ್ತದೆ ಅದು. ನೆಕ್ಸ್ಟ್ ಆಯ್ತಾ, 9 ಜಿಲ್ಲೆಗಳು. ಮೈಸೂರು ವಿಭಾಗದಲ್ಲಿ ಬರುವಂತ ಜಿಲ್ಲೆಗಳೆಷ್ಟು? 9. ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಆದಾಯವನ್ನ ತಂದುಕೊಡುವಂತ ವಿಭಾಗ, ಹೈಯೆಸ್ಟ್ ಆದಾಯ ಬರುವಂತ ವಿಭಾಗ. ಯಾಕಂದ್ರೆ ಅತಿ ಹೆಚ್ಚು ಕೈಗಾರಿಕೆಗಳು ಇರುವಂತ ವಿಭಾಗ. ಮೇನ್ ಇಲ್ಲೇ ಬಂತಲ್ಲ, ಬೆಂಗಳೂರು ಇದರಲ್ಲಿ ಬಂತಲ್ಲ, ಅತಿ ದೊಡ್ಡ ಕಂದಾಯ ವಿಭಾಗ ಅಂತ ಕರೆಯಲಾಗುತ್ತೆ. ನೆಕ್ಸ್ಟ್ ಕಲಬುರಗಿ ಕಂದಾಯ ವಿಭಾಗಕ್ಕೆ ಬರ್ರಿ. ಕಲಬುರಗಿ ಯಾವ್ದ್ರಿ ಇದು? ವಿಜಯನಗರ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ಯಾದಗಿರಿ, ಕಲಬುರಗಿ, ಬೀದರ್. ಇಲ್ಲಿ ಬರುವಂತ 7 ಬೆಳಗಾವಿ ಕಂದಾಯ ವಿಭಾಗ, ಕಲಬುರಗಿ ಕಂದಾಯ ವಿಭಾಗದಲ್ಲಿ ಬರ್ತವೆ. ಇದು ಕರ್ನಾಟಕ ರಾಜ್ಯದ ಅತಿ ಚಿಕ್ಕ ಕಂದಾಯ ವಿಭಾಗ, ಅತಿ ಕಡಿಮೆ ಆದಾಯವನ್ನ ಕೊಡುವಂತ ಕಂದಾಯ ವಿಭಾಗ ಈ ಕಂದಾಯ ವಿಭಾಗ. ನೆಕ್ಸ್ಟ್ ಬೆಳಗಾವಿ ಕಂದಾಯ ವಿಭಾಗ, ಅಥವಾ ಇದನ್ನ ಕಿತ್ತೂರು ವಿಭಾಗ ಅಂತೇಳಿ ಕರೀತಾರೆ, ಅಥವಾ ಕಿತ್ತೂರು ಕರ್ನಾಟಕ ಅಂತೇಳಿ ಕರೀತಾರೆ. ಈ ಕಿತ್ತೂರು ಕರ್ನಾಟಕದಲ್ಲಿ ಬರುವಂತದ್ರಲ್ಲಿ ಓಕೆ, ಒಂದು ಉತ್ತರ ಕನ್ನಡ, ಹಾವೇರಿ, ಧಾರವಾಡ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ. ಇಲ್ಲಿ ಬರುವಂತ ಎಷ್ಟು? 7 ಜಿಲ್ಲೆಗಳು ಇಲ್ಲೂ ಕೂಡ ಬರ್ತವೆ. ಇಲ್ಲಿ 7, ಇಲ್ಲಿ 9. 7 ಆಯ್ತಾ? 1, 2, 3, 4, 5, 6, 7. ಕ್ಲಿಯರ್? 7 ಜಿಲ್ಲೆಗಳು. ಯಾವ ವಿಭಾಗ ಇದು? ಬೆಳಗಾವಿ. ಮತ್ತೊಂದು ಹೆಸರು ಕಿತ್ತೂರು ಕರ್ನಾಟಕ ಅಂತೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ ಮೈಸೂರು ವಿಭಾಗಕ್ಕೆ ಬರ್ರಿ. ಮೈಸೂರು ವಿಭಾಗಕ್ಕೆ ಬನ್ನಿ. ಮೈಸೂರು ವಿಭಾಗ ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಮಂಡ್ಯ, ಚಾಮರಾಜನಗರ. ಇಲ್ಲಿ ಎಷ್ಟು ಬಂತು? 8. ಇದು 2ನೇ ಅತಿ ದೊಡ್ಡ ಕಂದಾಯ ವಿಭಾಗ. ಅತಿ ದೊಡ್ಡ ಅಗ್ರಿಕಲ್ಚರ್ ವಿಭಾಗ ಯಾವುದು ಅಂತ ಕೇಳಿದ್ರೆ ಬೆಳಗಾವಿ ವಿಭಾಗ. ಇಲ್ಲಿ ಹೈಯೆಸ್ಟ್ ಅಗ್ರಿಕಲ್ಚರ್ ಇಂದ ಬರ್ತದೆ ನಮ್ಮಲ್ಲಿ ಇನ್ಕಮ್. ಅಗ್ರಿಕಲ್ಚರ್ ಇಲ್ಲಿ ಜಾಸ್ತಿ ಇದೆ.
ಓಕೆ, ಇಂಡಸ್ಟ್ರಿಯಲ್ಗಳಿಂದ ಜಾಸ್ತಿ ಬರೋದಂದ್ರೆ ಬೆಂಗಳೂರಲ್ಲಿ ಇಂಡಸ್ಟ್ರಿಯಲ್ ಇನ್ ಅಗ್ರಿಕಲ್ಚರ್ ಎರಡೂ ಸೇರಿಸಿ ನಮಗೆ ಇನ್ಕಮ್ ತಂದ್ಕೊಡೋದು ಯಾವುದು ಅಂತ ಕೇಳಿದ್ರೆ ಮೈಸೂರು ಡಿವಿಷನ್, ಮೈಸೂರು ವಿಭಾಗ. ಮೈಸೂರು ವಿಭಾಗ. ಅತಿ ಕಡಿಮೆ ಕಲಬುರಗಿ ವಿಭಾಗ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಖರ್ಚನ್ನ ಮಾಡುವಂತ ಜಿಲ್ಲೆ, ಒಬ್ಬ ವ್ಯಕ್ತಿ ಅತಿ ಹೆಚ್ಚು ಖರ್ಚನ್ನ ಮಾಡುವಂತ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ. ಇಲ್ಲಿ ಒಬ್ಬ ವ್ಯಕ್ತಿ ಪ್ರತಿ ತಿಂಗಳು 12,000 ರೂಪಾಯಿ ಖರ್ಚು ಮಾಡ್ತಾನೆ. ಒಬ್ಬ ವ್ಯಕ್ತಿಯ ಸರಾಸರಿ ಖರ್ಚು ಎಷ್ಟು ಅಂತ ಕೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 12,000. 12,000 ಮಾಲಿ. ಯಾಕಂದ್ರೆ ಒಂದು ಐಸ್ ಕ್ರೀಮ್, ಐಡಿಯಲ್ ಐಸ್ ಕ್ರೀಮ್ಗಳಿಗೆ ಕೂತ್ಕೊಂಡ್ರೆ 150 ರೂಪಾಯಿ ಒಂದು ಐಸ್ ಕ್ರೀಮ್ ಅಲ್ಲಿ. ಇಲ್ಲಿ 10 ರೂಪಾಯಿಗೆ ಒಂದು ಕಡ್ಡಿ ಇಟ್ಕೊಂಡ್ಬಿಟ್ಟು ಚೀಪ್ಕೊಂಬರೋದಲ್ಲ ಉದ್ದಕ್ಕೆ. ಕ್ಲಾಸಿಂದ PGಗೆ, PGಯಿಂದ ಕ್ಲಾಸಿಗೆ ಬರ್ಬೇಕಂದ್ರೆ ಅಲ್ಲೊಬ್ಬ ವ್ಯಕ್ತಿ ಖರ್ಚು ಮಾಡುವಂತ ದುಡ್ಡು 12,000. ಕರ್ನಾಟಕದಲ್ಲಿ ಅತಿ ಹೆಚ್ಚು ತಲಾ ಖರ್ಚನ್ನ ಮಾಡುವಂತ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ. ಅದು ಬಿಟ್ರೆ ಸೆಕೆಂಡ್ ಬರ್ತವೆ ಬೆಂಗಳೂರು, ಮೈಸೂರು, ಇವೆಲ್ಲ ಸೆಕೆಂಡ್ ಹೈಯೆಸ್ಟ್ ಖರ್ಚು ಮಾಡುವಂತ ಜಿಲ್ಲೆಗಳು ನಮ್ಮಲ್ಲಿ. 10,000 ಖರ್ಚು ಮಾಡ್ತಾರಲ್ಲಿ. ಅತಿ ಕಡಿಮೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಖರ್ಚನ್ನ ಮಾಡುವಂತ ಜಿಲ್ಲೆ, ಅತಿ ಕಡಿಮೆ ಯಾದಗಿರಿ 2,000. ಒಬ್ಬ ವ್ಯಕ್ತಿಯಲ್ಲಿ ತಿಂಗಳ ಖರ್ಚು ಎಷ್ಟಿದೆ ಅಂದ್ರೆ 2,000. ಇನ್ಕಮ್ ಎಷ್ಟು ಅಷ್ಟೇ ಖರ್ಚು ಮಾಡ್ಬೇಕು. ಕರೆಕ್ಟೋ ಇಲ್ವೋ? ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್. ಸುಮ್ನೆ ಹೇಳೋರ ಅಲ್ಲ, ಹಾಸಿಗೆ ದೊಡ್ಡದಿದೆ ಅವರಷ್ಟು ಕಾಲ್ ಚಾಚ್ತವ್ರೆ, ಹಾಸಿಗೆ ಸಣ್ಣದುಂಟು ಅಷ್ಟೇ ಕಾಲ್ ಚಾಚ್ಬೇಕು ಅವರು. ಕರೆಕ್ಟಾಗಿ 2,000 ರೂಪಾಯಿ ಖರ್ಚು ಮಾಡ್ತಾರೆ. ಇನ್ನು ಬೆಳಗಾವಿ ಡಿವಿಷನ್, ನಿಮ್ಗಳು ಕೆಲವೊಂದು ಡಿವಿಷನ್ ಅಲ್ಲೇ ಬರ್ಬೋದು. ಬೆಳಗಾವಿ ಡಿವಿಷನ್ ಅಲ್ಲಿ ಸರಾಸರಿ 8,000 ರೂಪಾಯಿ ಖರ್ಚು ಮಾಡ್ತಾರೆ. ಸಾರಿ 8 ಅಲ್ಲ 5,000 ಅಲ್ಲಿ. 5ರಿಂದ 4,000 ಒಬ್ಬ ವ್ಯಕ್ತಿಯ ಖರ್ಚಿನ ಆದಾಯ ಅಲ್ಲ ಅಷ್ಟೇ. ಏನ್ ಅಗ್ರಿಕಲ್ಚರ್ ಫೀಲ್ಡ್ ಏರಿಯಾಸ್ ಎಲ್ಲಿಂದ ಮಾಡ್ತಾರೆ? ಅಗ್ರಿಯಿಂದ ಬರಬೇಕು, ಖರ್ಚು ಮಾಡಬೇಕು. ಜಾಸ್ತಿ ಖರ್ಚು ಮಾಡೋಕ್ಕೂ ಬರಲ್ಲ ಅಲ್ಲಿ. ಓಕೆ, ಅಗ್ರಿ ಎಷ್ಟಿದೆ ಅಷ್ಟೇ ಖರ್ಚು ಮಾಡ್ಬೇಕು. ಬೆಂಗಳೂರಲ್ಲಿ ಇನ್ಕಮ್ಮು ಅಷ್ಟೇ ಬರ್ತದೆ, ಖರ್ಚು ಅಷ್ಟೇ ಬರ್ತದೆ. ಬೆಳಗಾವಿಲಿ ಇನ್ಕಮ್ ಕಡಿಮೆ, ಖರ್ಚು ಅಷ್ಟೇ ಕಡಿಮೆನೇ ಇದೆ. ಅಲ್ಲಿ ಹೆಂಗೋ ನಡೆದೋಗುತ್ತೆ. ಏನು ಅಕ್ಕಪಕ್ಕ ಅವ್ನು ಬೈಕಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾರ್ಯಾರ್ದು ಹೊಲಗಳಲ್ಲಿ ಟೊಮೆಟೊ ತರಕಾರಿ ಇದ್ದು ಒಂದಿಷ್ಟು ಕಿತ್ಕೊಂಡು ಹೋಗ್ಬಿಟ್ರು ಮುಗೀತು. ಹೆಂಗೋ ಜೀವನ ನಡೆದೋಗುತ್ತೆ. ಇನ್ನು ಈ ಕಡೆ ಆಗುತ್ತಾ? ಒಂದೊಂದು ಗಿಡಗಳಿಗೂ ಒಂದೊಂದು CC ಕ್ಯಾಮ್ರಾಸ್, ಒಂದು ಜಸ್ಟ್ ಒಂದು ಹೂ ಮುಟ್ಕೊಳಂಗೂ ಇಲ್ಲ. ಎಲ್ಲ ಕಡೆ CC ಕ್ಯಾಮ್ರಾಸ್ಗಳೇ ಇರ್ತವೆ ಇಲ್ಲಿ. ಆ ಥರ ಇರುವಂತ. ಇಸ್ ಕ್ಲಿಯರ್? ಕಂಪ್ಲೀಟ್? ಅರ್ಥ ಆಗಿದ್ಯಾ? ಇದು ಡಿವಿಷನ್ ಅರ್ಥ ಆಗಿದ್ಯಾ? ಇಲ್ಲಿಗೆ ಫಸ್ಟ್ ಲೆಸನ್ ಇಸ್ ಕಂಪ್ಲೀಟ್. ಮೊದಲ ಅಧ್ಯಾಯ ಮುಗಿಯಿತು. ಎನಿ ಡೌಟ್ ಕೇಳಬಹುದು ನಿಮ್ಗೆ ಏನಾದರೂ ಡೌಟ್ ಉಳಿದಿದ್ರೆ. ಇದೆಯಾ? ಏನೋ ಡೌಟ್ ಇದೆಯಾ? ಪೂರ್ತಿ A to Z ಕವರ್ ಮಾಡಿಸಿದ್ನಿ ಅಲ್ಲಿ, ಯಾವುದೂ ಬಿಟ್ಟಿಲ್ಲ. ಪೂರ್ತಿ ಕವರ್ ಆಗಿದೆಯಾ? ಎನಿ ಡೌಟ್? ನೋ ಡೌಟ್? ಅರ್ಥ ಆಗಿದೆಯಾ ಕ್ಲಾಸ್? ಅರ್ಥ ಆಗಿದೆಯಾ ಇಲ್ವೋ? ಅರ್ಥ ಆಗಿಲ್ಲ ಅಂತ ಹೇಳಿ, ನಾಳೆ ಬೇರೆಯವ್ರನ್ನ ಹಾಕ್ತಾನೆ ಬೇಕಾದ್ರೆ. ಕ್ಲಿಯರ್? ನಾಳೆ 2:30 ಗಂಟೆಗೆ ಇರ್ತದೆ ಕ್ಲಾಸ್. ಟೈಮ್ ಎಷ್ಟಾಯ್ತಾ? ಇರ್ಬೇಕಿಲ್ಲ? ಟೈಮ್ ಇರ್ಬೇಕೇನೋ? ಇದೆಯಾ? 5 ಗಂಟೆನಾ? ಇನ್ನೂ ಟೈಮ್ ಇದೆ. 2ನೇ ಲೆಸನ್ಗೆ ಹೋಗೋಣ. 2:30 ಗಂಟೆಗೆ ನಾಳೆ ಕ್ಲಾಸ್ ಇರ್ತದೆ. 2:30 ಸ್ಟಾರ್ಟ್ ಮಾಡೋಣ. 2:30 5 ಗಂಟೆ. ರಟ ಇಲ್ವಾ 5 ಗಂಟೆವರೆಗೆ? ಯಾಕಂದ್ರೆ ಮತ್ತೆ ನನ್ನ ಕ್ಲಾಸ್ ಇದೆ ಇಲ್ಲಿ. 5:30 ಮುಗಿಸ್ ನಾನು ಓಡೋಡ್ಬೇಕು. ಅಲ್ಲಿ 6 ಗಂಟೆಗೆ ಮತ್ತೊಂದು ಕ್ಲಾಸ್ ಲಾಂಚ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಆನ್ಲೈನಲ್ಲಿ ಜಾಸ್ತಿ ಇದ್ದಾರೆ. ಮತ್ತೆ ಇಲ್ಲಿಂದ ಓಡ್ಕೊಂಡು ಅಲ್ಲಿಗೆ ಓಡಬೇಕು. 6 ಗಂಟೆಗೆ ಮತ್ತೆ ಲಾಂಚ್ ಆಗುತ್ತೆ. ನನಗೆ ಟೈಮ್ ಇರಲ್ಲ. ಆಮೇಲೆ ಇಲ್ಲಿಂದ ಓಡೋಗಿ ಮತ್ತೆ ಅಲ್ಲಿ ಸ್ಟಾರ್ಟ್ ಮಾಡೋಷ್ಟರಲ್ಲಿ ನಾನು ಹೋಗ್ಬಿಡ್ತೀನಿ. ನನ್ನ ಮಧ್ಯದಲ್ಲಿ ಒಂದು ಕೂತು ಒಂದು ಟೀ ಬ್ರೇಕು ಇರಲ್ಲ ಆಮೇಲೆ. ಅದಕ್ಕೋಸ್ಕರ 2:30ಗೆ ಸ್ಟಾರ್ಟ್ ಮಾಡೋಣ. ಓಕೆ, 2:30 ಸ್ಟಾರ್ಟ್ ಮಾಡಿ ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ಮತ್ತೆ ಪುನಃ ನನಗೆ ಬೆಳಗ್ಗೆ ಕ್ಲಾಸ್. ಬೆಳಗ್ಗೆ ಮತ್ತೆ ಪುನಃ 9ರಿಂದ 1 ಗಂಟೆವರೆಗೂ ಕ್ಲಾಸ್ ಇದೆ. 1 ಗಂಟೆಯಿಂದ 2:30 ಗಂಟೆಗೆ ಒಂದು ಬ್ರೇಕ್ ಸಿಗುತ್ತೆ. ಮತ್ತೆ 2:30 ಗಂಟೆಯಿಂದ ನಿಮಗೆ ಬರಬೇಕು. ಮತ್ತೆ 6 ಗಂಟೆಯಿಂದ ಮತ್ತೆ ಪುನಃ ಅವ್ರಿಗೆ ಹೋಗ್ಬೇಕಲ್ಲ. ಇದ್ರ ಮಧ್ಯದಲ್ಲಿ ನನಗೆ KS ಓದೋದಕ್ಕೂ ಟೈಮ್ ಸಿಗ್ತಾ ಇಲ್ಲ. ಹಿಂಗಾಗ್ತಾ ಇದೆ ಪರಿಸ್ಥಿತಿ. ಏನು ಎಲ್ಲ ಕಡೆ ಒಂದೇ ಸಬ್ಜೆಕ್ಟ್ ಇರೋದು ಹಂಗೆ ನಡೀತದೆ. ನಿಮಗೂ ಕರ್ನಾಟಕ, ಅವ್ರಿಗೂ ಕರ್ನಾಟಕ, ಅವ್ರಿಗೂ ಕರ್ನಾಟಕ, ಎಲ್ಲರಿಗೂ ಕರ್ನಾಟಕನೇ ಓಡ್ತಾ ಇರೋದು ಈಗ. ಯಾಕಂದ್ರೆ ಅವರು ಅದೇ ಬೇಕು ಅಂದರು. ಸರ್ ನಮಗೂ ಕರ್ನಾಟಕ ಸ್ಟಾರ್ಟ್ ಮಾಡಿ.
ನಿಮಗೆ ಕೇಳೋದಕ್ಕೆ ಸರ್ ನಮಗೂ ಕರ್ನಾಟಕ ಬೇಕು ಅಂದ್ರೆ ಅರ್ಥ ಆಗಿದೆಯಾ? ಫಸ್ಟ್ ಎಸ್. ನೆಕ್ಸ್ಟ್ ಒನ್ ಈಸ್ ಸೆಕೆಂಡ್ ಎಸ್ ಎನ್, ವೆರಿ ಇಂಪಾರ್ಟೆಂಟ್. ಓಕೆ, ಕರ್ನಾಟಕದ ಭೂ ಸ್ವರೂಪಗಳು ಅಂತೇಳಿ ಕರಿತೀವಿ. ಈಗ ನೀವು ನೋಡಿದ್ದು ಫಸ್ಟ್ ಲೆಸನ್ ಅಲ್ಲಿ ಕರ್ನಾಟಕದ ಹೊರಗಿನ ಭಾಗವನ್ನ, ಈಗ ನೋಡ್ಬೇಕಾಗಿರೋದು ಕರ್ನಾಟಕದ ಒಳಗಿನ ಭಾಗವನ್ನು. ಓಕೆ, ಕರ್ನಾಟಕದ ಭೂ ಸ್ವರೂಪಗಳು ಅಂತೇಳಿ ಬರ್ತದೆ. ಓಕೆ, ಕರ್ನಾಟಕ ರಾಜ್ಯವನ್ನ ಪ್ರಧಾನವಾಗಿ 3 ಭೂ ಸ್ವರೂಪಗಳನ್ನಾಗಿ ನಮ್ಮ ರಾಜ್ಯವನ್ನ ನಾವಿಲ್ಲಿ ಡಿವೈಡ್ ಅನ್ನ ಮಾಡಬಹುದು. ಓಕೆ, 3 ಭೂ ಸ್ವರೂಪಗಳಲ್ಲಿ ಕರ್ನಾಟಕ ರಾಜ್ಯ ಹಂಚಿಕೆ ಆಗಿದೆ ಅನ್ನೋದಿಲ್ಲಿ ಗೊತ್ತಿರ್ಬೇಕಾಗತ್ತೆ ನಿಮಗೆ. ಓಕೆ, ಇದು ನಮ್ಮ ರಾಜ್ಯ. ಇಸ್ ಕ್ಲಿಯರ್? ಈ ನಮ್ಮ ರಾಜ್ಯವನ್ನ ಇಲ್ಲಿ ಪ್ರಧಾನವಾಗಿ 3 ಭಾಗಗಳನ್ನಾಗಿ ನಾವು ಇದನ್ನ ಡಿವೈಡ್ ಅನ್ನ ಮಾಡ್ತೀವಿ. ಒಂದು ಕರಾವಳಿ ಮೈದಾನಗಳು ಅಂತ ಕರಿತೀವಿ. ಒಂದನ್ನ ಕರಾವಳಿ ಮೈದಾನ ಅಂತೇಳಿ ಕರಿತೀವಿ. ಎರಡನೇದನ್ನ ಪಶ್ಚಿಮ ಘಟ್ಟಗಳು ಅಥವಾ ಮಲೆನಾಡು ಅಂತೇಳಿನ ಕರೆಯಲಾಗ್ತದೆ. ಮೂರನೇದನ್ನ ಮೈದಾನ ಪ್ರದೇಶಗಳು ಅಂತೇಳಿನ ಕರಿತೀವಿ. ಮೈದಾನ ಪ್ರದೇಶ ನಾನು ಹೇಳಿದ್ನಲ್ಲ, ಒಂದು ಕಪ್ಪು ಮಣ್ಣಿನ ಮೈದಾನ, ಮತ್ತೊಂದು ಕೆಂಪು ಮಣ್ಣಿನ ಮೈದಾನ. ಹಾಗಾಗಿ ಮೈದಾನ ಪ್ರದೇಶವನ್ನ ಮತ್ತೆ 2 ಭಾಗವನ್ನಾಗಿ ಡಿವೈಡ್ ಮಾಡ್ತಾರೆ. ಒಂದು ಕಪ್ಪು ಮಣ್ಣಿಂದ ಕೂಡಿದಂತ ಮೈದಾನವನ್ನ ಉತ್ತರದ ಮೈದಾನ ಅಂತೇಳಿ ಕರಿತೀವಿ, ಅಥವಾ ಇದನ್ನ ಪ್ರೆಸೆಂಟಿಗೆ ನೀವು ಉತ್ತರ ಕರ್ನಾಟಕ ಅಂತೀರಲ್ಲ, ಇದೇ ಭಾಗವನ್ನ ಕರೆಯುವಂಥದ್ದು ಉತ್ತರದ ಮೈದಾನ ಅಂತಾರೆ. ಓಕೆ, ಕೆಂಪು ಮಣ್ಣಿಂದ ಕೂಡಿದಂತ ಹಳೆ ಮೈಸೂರು ಭಾಗವನ್ನ ದಕ್ಷಿಣದ ಮೈದಾನ ಅಂತೇಳಿ ಕರೀತಾರೆ. ಹಳೆ ಮೈಸೂರು ಭಾಗವನ್ನ ದಕ್ಷಿಣದ ಮೈದಾನ ಅಂತೇಳಿ ಕರೆಯಲಾಗುತ್ತೆ. ಹಾಗಾದರೆ ಕರ್ನಾಟಕದಲ್ಲಿ ಉತ್ತರದ ಮೈದಾನ ಮತ್ತು ದಕ್ಷಿಣದ ಮೈದಾನಗಳನ್ನ ಬೇರ್ಪಡಿಸುವಂತ ನದಿ ಯಾವುದು? ಯಾವ್ದು? ತುಂಗಭದ್ರಾ. ತುಂಗಭದ್ರಾ ಅಲ್ಲ, ತುಂಗಭದ್ರಾ. ತುಂಗಭದ್ರಾ ಅಂದ್ರೆ ಆಗಂಗಿಲ್ಲ ಇಲ್ಲಿ. ತುಂಗಭದ್ರಾ ಕರೆಕ್ಟ್ ಆಗಿ ಬರ್ಬೇಕು. ತುಂಗಭದ್ರಾ ಯಾಕಂದ್ರೆ ಇಲ್ಲಿ ಬರ್ತದೆ ಚಿಕ್ಕಮಂಗ್ಳೂರು, ಶಿವಮೊಗ್ಗ. ಈ ಶಿವಮೊಗ್ಗದಿಂದ ಡಿವೈಡ್ ಆಗ್ತಾ ಹೋಗುತ್ತೆ ತುಂಗಭದ್ರಾ ನದಿ, ತುಂಗಭದ್ರಾ. ಓಕೆ, ಕರ್ನಾಟಕವನ್ನ 2 ಭಾಗಗಳನ್ನಾಗಿ ಡಿವೈಡ್ ಮಾಡುತ್ತೆ. ಅದು ನೈಸರ್ಗಿಕವಾಗಿ ಕರ್ನಾಟಕವನ್ನ 2 ಭಾಗಗಳನ್ನಾಗಿ ಡಿವೈಡ್ ಮಾಡುತ್ತೆ. ಯಾಕಂದ್ರೆ ಪಶ್ಚಿಮ ಘಟ್ಟಗಳಿಂದ ಮೈದಾನದವರೆಗೆ ಬಂದು ಹರಿಯುವಂತ ನದಿ, ಅದ್ ಬಿಟ್ರೆ ನಮ್ಮಲ್ಲಿ ಇನ್ಯಾವುದೂ ಇಲ್ಲ. ಹಾಗಾಗಿ ಕರ್ನಾಟಕವನ್ನ 2 ಭಾಗವನ್ನಾಗಿ ಮಾಡ್ತದೆ. ಒಂದು ಉತ್ತರದ ಮೈದಾನವನ್ನ ಉತ್ತರ ಕರ್ನಾಟಕ ಅಂತ ಹೇಳಿರ, ದಕ್ಷಿಣದ ಮೈದಾನವನ್ನ ದಕ್ಷಿಣ ಕರ್ನಾಟಕ ಅಥವಾ ಹಳೆ ಮೈಸೂರು ಕರ್ನಾಟಕ ಅಂತ ಡಿವೈಡ್ ಅನ್ನ ಮಾಡಲಾಗುತ್ತೆ ಕರ್ನಾಟಕವನ್ನ. ಇಸ್ ಕ್ಲಿಯರ್? ನೆಕ್ಸ್ಟ್ ಬರ್ರಿ. ಎಸ್, ನಮ್ಮ ಕರ್ನಾಟಕ ರಾಜ್ಯವನ್ನ ನೋಡ್ಬೇಕಂದ್ರೆ ಅಥವಾ ಕರ್ನಾಟಕ ರಾಜ್ಯದ ವಿಸ್ತೀರ್ಣವನ್ನ ನೋಡ್ಬೇಕಂದ್ರೆ ನಮ್ಮ ರಾಜ್ಯದ ಹೈಟ್, ಕರ್ನಾಟಕ ರಾಜ್ಯದ ಹೈಟ್ ಅಲ್ಲಿ ಬಂದ್ರೆ ನಮ್ಮ ರಾಜ್ಯದ ಎತ್ತರ ಅಂತೇಳಿ ಬರ್ತದೆ ಅತಿ ಪ್ರಮುಖವಾಗಿ. ಓಕೆ, ಎಸ್, ಕರ್ನಾಟಕ ರಾಜ್ಯದ ವಿಸ್ತಾರವಾದಂತ ಭೂಪ್ರದೇಶವನ್ನ ನೋಡ್ಬೇಕಂದ್ರೆ ನಮ್ಮ ರಾಜ್ಯವು ಸರಾಸರಿ 300ರಿಂದ 1350 ಮೀಟರ್ ಹೈಟ್ ಅಲ್ಲಿ ಇರುವಂಥದ್ದು. ಓಕೆ, ನಮ್ಮಲ್ಲಿ ಅತಿ ಕಡಿಮೆ ಹೈಟ್ ಎಲ್ಲಿದೆ ಅಂತ ಕೇಳಿದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕಂಡು ಬರ್ತದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಬರುವಂತ ಜಿಲ್ಲೆಗಳು ಸಮತಟ್ಟವಾಗಿರುವಂತ ಮೈದಾನ ಪ್ರದೇಶಗಳು. ನಿಮ್ ಹೊಲಗಳು ನೋಡಿ ಹೆಂಗಿದಾವೆ, ಕ್ರಿಕೆಟ್ ಗ್ರೌಂಡ್ ತರ ಇದೆಯಾ? ಸ್ಟ್ರೈಟ್ ಇದಾವ. ನಾರ್ತ್ ಅಲ್ಲಿ ಬಂದ್ರೆ ಅದೇ ಸೌತ್ ಅಲ್ಲಿ ನೋಡಿ ಹೊಲಗಳು ಹೆಂಗಿದಾವೆ, ಸ್ಟೆಪ್ ಅಲ್ಲಿ ಇದೆಯಾ ಅಥವಾ ಏರು ತಗ್ಗುಗಳಿಂದ ಕೂಡಿದ್ಯಾ? ಹಾಗಾಗಿ ಕರ್ನಾಟಕದ ಉತ್ತರ ಭಾಗ ಬಂದ್ರೆ ಹೈಟ್ ಎಷ್ಟಿದೆ ಅಂದ್ರೆ 300 ಬರ್ತದೆ ಉತ್ತರಕ್ಕೆ ಬಂದ್ರೆ. ಅದೇ ರೀತಿಯಲ್ಲಿ ಕರ್ನಾಟಕದ ದಕ್ಷಿಣದಲ್ಲಿ ನಾವು ಹೈಟ್ ಅನ್ನ ನೋಡ್ಬೇಕಂದ್ರೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ರಾಜ್ಯದ ಸರಾಸರಿ ಭೂ ಎತ್ತರವನ್ನು ನೋಡ್ಬೇಕಂದ್ರೆ 300ರಿಂದ 1300 ಮೀಟರ್ ಎತ್ತರದವರೆಗೆ ನಮ್ಮ ರಾಜ್ಯ ವಿಸ್ತಾರಗೊಂಡಿದೆ. ಕರ್ನಾಟಕದಲ್ಲಿ ಅತಿ ಎತ್ತರದಲ್ಲಿ ಇರುವಂತ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಚಿಕ್ಕಮಗಳೂರು ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಅತಿ ಎತ್ತರದಲ್ಲಿ ಇರುವಂತ ಡಿಸ್ಟ್ರಿಕ್ಟ್ ಅಂತ ಕರೆಯಲಾಗ್ತದೆ. ಅತಿ ಎತ್ತರದಲ್ಲಿ ಇರುವಂತ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಇದು ಆಗಿರ್ತದೆ. ಹಾಗಾಗಿ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುವಂತ ಬಾಬಾ ಬುಡೇನ್ಗಿರಿ ಅಥವಾ ಇದನ್ನ ಮತ್ತೊಂದು ಹೆಸರಿನಿಂದ ಕರೀತಾರೆ ಚಂದ್ರದ್ರೋಣ ಪರ್ವತ ಅಂತೇಳಿ ಕರೀತಾರೆ. ಚಂದ್ರದ್ರೋಣ ಪರ್ವತ. ಈ ಬಾಬಾ ಬುಡೇನ್ಗಿರಿಯಲ್ಲಿ ಕಂಡುಬರುವಂತ ಚಂದ್ರದ್ರೋಣ ಪರ್ವತದ ಮುಳ್ಳಯ್ಯನಗಿರಿ ದ ಹೈಯೆಸ್ಟ್ ಪೀಕ್ ಆಫ್ ಕರ್ನಾಟಕ ಅಂತ ಕರೀತಾರೆ. ಕರ್ನಾಟಕದ ಅತಿ ಎತ್ತರವಾದಂತ ಶಿಖರ ಅಂತ ಇದನ್ನ ಕರೆಯಲಾಗುತ್ತೆ. ಕರ್ನಾಟಕದ ಅತಿ ಎತ್ತರವಾದಂತ ಬಿಂದು, ಕರ್ನಾಟಕದ ಅತಿ ಎತ್ತರವಾದಂತ ಶೃಂಗ, ಕರ್ನಾಟಕದ ಅತಿ ಎತ್ತರವಾದಂತ ಶಿಖರ, ಕರ್ನಾಟಕದ ಅತಿ ಎತ್ತರವಾದಂತ ಪರ್ವತ. ಇದೆಲ್ಲದಕ್ಕೂ ನೀವು ಒಂದೇ ಆನ್ಸರ್ ಬರಿಬೇಕು,
ಮುಳ್ಳಯ್ಯನಗಿರಿ. ಯಾವ ಶ್ರೇಣಿಯಲ್ಲಿ ಬರ್ತದೆ? ಬಾಬಾ ಬುಡನ್ಗಿರಿ. ಇದಕ್ಕೆ ಮೊದಲ ಹೆಸರು ಚಂದ್ರದ್ರೋಣ ಪರ್ವತ. ಹೈಟ್ ಎಷ್ಟಿದೆ ಇದ್ರದ್ದು? 1313 ಮೀಟರ್ ಹೈಟ್ ಇದೆ. ಯಾವ ಡಿಸ್ಟಿಕ್ ಅಲ್ಲಿ ಇದೆ ಇದು? ಚಿಕ್ಕಮಂಗ್ಳೂರು ಜಿಲ್ಲೆ ಇದೆ. ಹಾಗಾಗಿ ಅತಿ ಎತ್ತರದಲ್ಲಿ ಬರುವಂತ ಜಿಲ್ಲೆ ಯಾವುದು? ಚಿಕ್ಕಮಂಗ್ಳೂರು ಜಿಲ್ಲೆ. ಇಸ್ ಕ್ಲಿಯರ್? ನೆಕ್ಸ್ಟ್, ಇದಕ್ಕೆ ವಿರುದ್ಧವಾಗಿರುವಂತ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಭೀಮೇಶ್ವರ ಕಣಿವೆ. ಸಾಗರ ತಾಲೂಕಿನ ಭೀಮೇಶ್ವರ ವ್ಯಾಲಿ ಅಥವಾ ಭೀಮೇಶ್ವರ ಕಣಿವೆ ಏನಿದೆ, ಇದು ಸಮುದ್ರ ಮಟ್ಟದಿಂದ ಅತ್ಯಂತ ಕೆಳಭಾಗದಲ್ಲಿ ಕಂಡುಬರ್ತದೆ. ಅಂದ್ರೆ ರಾಜ್ಯದ ಸಮುದ್ರ ಮಟ್ಟವನ್ನು ನೋಡ್ಬೇಕಂದ್ರೆ ದಕ್ಷಿಣದಲ್ಲಿ ಬರುವಂತ ಸಮುದ್ರ ಮಟ್ಟಕ್ಕಿಂತ ಇದು ಕೆಳಭಾಗದಲ್ಲಿ ಇರುವಂತದ್ದು. ಕೇವಲ 86 ಮೀಟರ್ ಎತ್ತರದಲ್ಲಿ ಇದೆ. ಇದು ಕರ್ನಾಟಕ ರಾಜ್ಯದ ಅತ್ಯಂತ ತಗ್ಗಾದ ಭಾಗವಾಗಿದೆ. ಡೌನ್ ಪಾರ್ಟ್ ಇದು. ಲೋಯೆಸ್ಟ್ ಪಾಯಿಂಟ್ ಯಾವುದು ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ ಇಸ್ ಭೀಮೇಶ್ವರ ವ್ಯಾಲಿ. ಎಲ್ಲಿ ಬರ್ತದೆ ಇದು? ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಕಂಡು ಬರ್ತದೆ. ಕರ್ನಾಟಕದ ಅತಿ ಎತ್ತರವಾಗಿರುವಂತದ್ದು ಮುಳ್ಳಯ್ಯನಗಿರಿ. ಇದಕ್ಕೆ ವಿರುದ್ಧವಾಗಿ ಬರ್ತದೆ ಶಿವಮೊಗ್ಗ ಜಿಲ್ಲೆ. ಕರೆಕ್ಟ್ ಆಗ್ಬೇಕು ನನ್ಗೆ. ಶಿವಮೊಗ್ಗ ಜಿಲ್ಲೆ, ಸಾಗರ ತಾಲೂಕು. ಇಲ್ಲಿ ಬೇರೆ ಯಾವುದೇ ತಾಲೂಕುಗಳು ಬರಲ್ಲ ನಿಮ್ಗೆ. ಸಾಗರ ಬಿಟ್ಟು ಶಿವಮೊಗ್ಗ ಕೇಳ್ಬೋದು, ಬೇಕಾದ್ರೆ ಶಿಕಾರಿಪುರ ಕೇಳ್ಬೋದು, ಹೊಸನಗರ ಕೇಳ್ಬೋದು, ತೀರ್ಥಹಳ್ಳಿ ಕೇಳ್ಬೋದು, ಓಕೆ, ಸೊರಬ ಕೇಳ್ಬೋದು. ಇಲ್ಲಿ ಯಾವ ತಾಲೂಕ್ನಲ್ಲೂ ಬರಲ್ಲ ಭೀಮೇಶ್ವರ ವ್ಯಾಲಿ ಅಥವಾ ಭೀಮೇಶ್ವರ ಕಣಿವೆ. ಎಲ್ಲಿ ಬರ್ತದೆ ಅಂದ್ರೆ ಸಾಗರ ತಾಲೂಕ್ನಲ್ಲೇ ಬರ್ತದೆ. ಆ ಭೀಮೇಶ್ವರ ಕಣಿವೆಯಿಂದ ಮುಂದೆ 14 ಕಿಲೋಮೀಟರ್ ಬಂದ್ರೆ ನಿಮ್ಗೆ ಅಲ್ಲೇ ಜೋಗ ಸಿಗುತ್ತೆ. ನಿಮ್ ಜೋಗ ಜಲಪಾತ ಅಲ್ಲೇ ಇರುತ್ತೆ. ಅದಕ್ಕೆ ಆಪೋಸಿಟ್ ಅಲ್ಲಿ ಬರ್ತದೆ ಭೀಮೇಶ್ವರ ವ್ಯಾಲಿ. ಇದು ಕರ್ನಾಟಕದ ಅತ್ಯಂತ ತಗ್ಗಾದ ಭಾಗವಾಗಿರುವಂಥದ್ದು ಭೀಮೇಶ್ವರ ಕಣಿವೆ ಅಥವಾ ಭೀಮೇಶ್ವರ ವ್ಯಾಲಿ ಅಂತೇಳಿ ಕರೀತಾರೆ. ಇದು ನಮ್ಮ ರಾಜ್ಯದ ಅತ್ಯಂತ ತಗ್ಗಾಗಿರುವಂತ ಒಂದು ಭಾಗ ಅಂತೇಳಿನ ಕರೆಯಲಾಗುತ್ತೆ. ತಗ್ಗಾದ ಭಾಗ ಅಂತೇಳಿನ ಕರೆಯಲಾಗುತ್ತೆ. ನೆಕ್ಸ್ಟ್, ಓಕೆ, ತಗ್ಗಾದಂತ ಒಂದು ಭಾಗ. ಕರ್ನಾಟಕವು ಪುರಾತನ ಗೋಂಡ್ವಾನ ಭೂರಾಶಿಯ ಒಂದು ಭಾಗ. ಕರೆಕ್ಟಾ? ಯಾಕಂದ್ರೆ ಕರ್ನಾಟಕ ಎಲ್ಲಿದೆ ಅಂತ ಕೇಳಿದ್ರೆ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಕರ್ನಾಟಕ ರಾಜ್ಯ ಇದೆ. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಬರುವಂತ ಡಕ್ಕನ್ ಪ್ರಸ್ಥಭೂಮಿಯ ಒಂದು ಭಾಗ ಅಂತೇಳಿ ಕರೀತಾರೆ. ಈ ಡಕ್ಕನ್ ಪ್ರಸ್ಥಭೂಮಿಯನ್ನ ಪುರಾತನವಾಗಿ ನೋಡ್ಬೇಕಂದ್ರೆ ಇದನ್ನ ಗೋಂಡ್ವಾನ ಅಂತೇಳಿ ಕರೀತಾ ಇದ್ರು. ಯಾಕಂದ್ರೆ ಭಾರತ ಇತ್ತಿದ್ದು, ಭಾರತದ ಮೂಲ ಭಾರತ ಇರೋದಂಥದ್ದು ಗೋಂಡ್ವಾನ ಲ್ಯಾಂಡ್ ಅಲ್ಲಿ. ಈ ಗೋಂಡ್ವಾನ ಪ್ರದೇಶ ಹೋಗಿ ಲಾರೇಶಿಯಾ ಜೊತೆಗೆ ಏನಾಗುತ್ತೆ, ಘರ್ಷಣೆಗಿಳಿತದೆ. ಒಂದಾನೊಂದು ಎರಡು ಪ್ಲೇಟ್ಗಳು, ಈ ಲಾರೇಶಿಯನ್ ಪ್ಲೇಟ್ ಮತ್ತೊಂದು ಗೋಂಡ್ವಾನ ಪ್ಲೇಟ್ಗಳು ಎರಡು ಕೂಡ ಘರ್ಷಣೆ ಆಗ್ಬೇಕಂದ್ರೆ ನಮ್ಮಲ್ಲಿ ಹಿಮಾಲಯ ಫಾರ್ಮೇಶನ್ ಆಯ್ತು ಅಂತಾರೆ. ಕರೆಕ್ಟಾ? ಇಂಡಿಯನ್ ಜೋಗ್ರಫಿ ಹೇಳ್ಬೇಕಾದ್ರೆ ಹೇಳ್ತೀನಿ ಅಲ್ಲಿ ಹಿಮಾಲಯ ಫಾರ್ಮೇಶನ್ ಆಯ್ತು ಅಂತಾರೆ. ಹಾಗಾಗಿ ಕರ್ನಾಟಕವು ಪುರಾತನವಾಗಿರುವಂತ ಒಂದು ಗೋಂಡ್ವಾನ ಪ್ರಸ್ಥಭೂಮಿಯ ಒಂದು ಭಾಗ ಅಂತೇಳಿ ಕರ್ನಾಟಕವನ್ನ ಕರೆಯಲಾಗುತ್ತೆ. ಅಥವಾ ದಕ್ಷಿಣ ಭಾರತದ ಬಹುತೇಕ ಜಿಲ್ಲೆಗಳು ಬಂದ್ರೆ ಅದು ಗೋಂಡ್ವಾನ ಲ್ಯಾಂಡಿನ ಒಂದು ಭಾಗ ಅಂತೇಳಿ ಕರೆಯಲಾಗುತ್ತೆ. ಹಾಗಾಗಿ ನಮ್ಮ ರಾಜ್ಯವು 2 ಪುರಾತನ ಭೂಯುಗಗಳಲ್ಲಿ ನಿರ್ಮಾಣವನ್ನ ಹೊಂದಿದೆ. ನಮ್ಮ ರಾಜ್ಯವು 2 ಪುರಾತನ ಭೂಯುಗದಲ್ಲಿ ನಿರ್ಮಾಣವನ್ನ ಹೊಂದಿದೆ. ನಮ್ಮ ರಾಜ್ಯ ಅದು ಯಾವ್ದಾದ್ರು ಅಂತ ಕೇಳಿದ್ರೆ ಕರ್ನಾಟಕ ರಾಜ್ಯವು 2 ಪುರಾತನ ಭೂಯುಗದಲ್ಲಿ ನಿರ್ಮಾಣವನ್ನ ಹೊಂದಿರುವುದನ್ನ ನೋಡ್ತೀರಾ. ಒಂದನ್ನ ಆರ್ಚಿಯನ್ ಪೀರಿಯಡ್ ಅಂತ ಹೇಳಿ ಕರೀತಾರೆ ಅಥವಾ ಆರ್ಚಿಯನ್ ಭೂಯುಗ ಕರೀತಾರೆ. ಮತ್ತೊಂದನ್ನ ಫೋಟೋರೋಝೋಯಿಕ್ ಭೂಯುಗದಲ್ಲಿ ಕರ್ನಾಟಕ ಇಲ್ಲಿ ನಿರ್ಮಾಣವನ್ನ ಹೊಂದಿರುವಂತದ್ದು. 2 ಭೂಯುಗದಲ್ಲಿ ನಮ್ಮ ರಾಜ್ಯ ಫಾರ್ಮೇಶನ್ ಆಗಿದೆ. ಕಾರಣ ಏನು ಅಂತ ಕೇಳಿದ್ರೆ ನಮ್ಮ ರಾಜ್ಯದ ಉತ್ತರ ಭಾಗದಲ್ಲಿ ಕಪ್ಪು ಮಣ್ಣು ಇದೆ, ದಕ್ಷಿಣದಲ್ಲಿ ಬಂದ್ರೆ ಕೆಂಪು ಮಣ್ಣು ಇದೆ. ಲಾವ ಪ್ರಸ್ಥಭೂಮಿಯಿಂದ ಆಗಿರುವಂತದ್ದು ಡಕ್ಕನ್ ಪ್ಲಾಟ್ಯೂ, ಇದಕ್ಕೆ ಆಪೋಸಿಟ್ ಆಗಿರುವಂತದ್ದು ದಕ್ಷಿಣ. ಯಾಕಂದ್ರೆ ನಮ್ಮ ಮಧ್ಯದಲ್ಲಿ ಇರುವಂತದ್ದು ಪಶ್ಚಿಮ ಘಟ್ಟಗಳಿದೆ. ಪಶ್ಚಿಮ ಘಟ್ಟಗಳಿಗೆ ಸಮಾನಾಂತರ ಆಗಿರುವಂತ ಮೈದಾನ ಪ್ರದೇಶಗಳಿದೆ. ಹಾಗಾದ್ರೆ ಪಶ್ಚಿಮ ಘಟ್ಟಗಳು ನಿರ್ಮಾಣಗೊಂಡಿರೋದು ಒಂದು ಭಾಗದಲ್ಲಿ, ಮೈದಾನ ಪ್ರದೇಶ ನಿರ್ಮಾಣಗೊಂಡಿರುವಂತದ್ದು ಮತ್ತೊಂದು ಅವಧಿಯಲ್ಲಿ. ಹಾಗಾಗಿ ನಮ್ಮ ರಾಜ್ಯವು 2 ಅವಧಿಗಳಲ್ಲಿ ಹಂಚಿಕೆ ಆಗಿದೆ. ಒಂದು ಆರ್ಚಿಯನ್ ಭೂಯುಗ, ಮತ್ತೊಂದು ಫೆಟರೋಝೋಯಿಕ್ ಭೂಯುಗದಲ್ಲಿ ನಮ್ಮ ರಾಜ್ಯ ನಿರ್ಮಾಣಗೊಂಡಿದೆ. ಇದು KS ಬರುತ್ತೆ, ಖಂಡಿತ ಬರುವಂತ ಕ್ವಶನ್ಸ್ಗಳಿವು. ಕರ್ನಾಟಕ ರಾಜ್ಯವು 2 ಪುರಾತನ ಭೂಯುಗದಲ್ಲಿ ನಿರ್ಮಾಣವನ್ನು ಹೊಂದಿದೆ ಅಥವಾ 2 ಪುರಾತನ ಭೂಯುಗಕ್ಕೆ ಕರ್ನಾಟಕ ರಾಜ್ಯ ಸಂಬಂಧಿಸಿದೆ. ಒಂದು ಆರ್ಚಿಯನ್ ಮತ್ತೊಂದು ಫೆಟರೋಝೋಯಿಕ್ ಭೂಯುಗಕ್ಕೆ ನಮ್ಮ ರಾಜ್ಯ ಸಂಬಂಧವನ್ನ ಪಟ್ಟಿರುವಂತದ್ದು. ನಮ್ಮ ರಾಜ್ಯದ ಉತ್ತರ ಭಾಗವನ್ನ ನೋಡ್ಬೇಕಂದ್ರೆ ಕರ್ನಾಟಕದ ಉತ್ತರ ಭಾಗ ಮೀನ್ ಯಾವುದು? ಉತ್ತರ ಕರ್ನಾಟಕ. ಈ ಉತ್ತರ ಕರ್ನಾಟಕ ಭಾಗವನ್ನ ನೋಡ್ಬೇಕಂದ್ರೆ ಕ್ರಿಟಿಯೇಷಿಯನ್ ಪೀರಿಯಡ್ ನಿಂದ ಟರ್ಷಿಯರಿ ಭೂಯುಗದವರೆಗೆ, ಕ್ರಿಟಿಯೇಷಿಯನ್ ಅವಧಿಯಿಂದ ಟರ್ಷಿಯರಿ ಭೂಯುಗದವರೆಗೆ ಅಂದ್ರೆ ಹಿಮಾಲಯ ಫಾರ್ಮೇಶನ್ ಆಗಿದ್ದು ಟರ್ಷಿಯರಿ ಪೀರಿಯಡ್ ನಲ್ಲಿ. ಕ್ರಿಟಿಯೇಷಿಯನ್ ಪೀರಿಯಡ್ ನಿಂದ ಟರ್ಷಿಯರಿ ಭೂಯುಗದವರೆಗೆ
ಲಾವಾದ ಬಿರುಕುಗಳಿಂದ ಅಂದ್ರೆ ಜ್ವಾಲಾಮುಖಿಗಳ ಸ್ಫೋಟದಿಂದಾಗಿ ಹೊರಗಡೆ ಬಂದಂತ ಲಾವಾ ಚಿಮ್ಮಿ ಲಾವಾದಿಂದ ನಿರ್ಮಾಣಗೊಂಡಂತ ಪ್ರಸ್ಥಭೂಮಿಯನ್ನ ನೀವು ಡೆಕ್ಕನ್ ಪ್ರಸ್ಥಭೂಮಿ ಅಂತೀರಲ್ಲ, ಆ ಡೆಕ್ಕನ್ ಪ್ರಸ್ಥಭೂಮಿಯ ಭಾಗದಲ್ಲೇ ಬರುವಂತದ್ದು ಒಂದು ಕ್ರಿಟೇಷಿಯನ್ ಮತ್ತೆ ಟರ್ಷಿಯರಿ ಭೂಯುಗದಲ್ಲಿ ಬರುವಂತ ಲಾವಾ ಬಿರುಕುಗಳಿಂದ ಉತ್ತರದ ಭಾಗ ನಮ್ಮಲ್ಲಿ ನಿರ್ಮಾಣವನ್ನ ಕೊಂಡಿರುವಂತದ್ದು. ಲಾವಾ ಭಾಗದಿಂದ ನಿರ್ಮಾಣಗೊಂಡಿದೆ. ಅಂದ್ರೆ ಲಾವಾದಲ್ಲಿ ಕಂಡುಬರುವಂತ ಮಣ್ಣು ಯಾವುದು? ಕಪ್ಪು ಮಣ್ಣು. ಉತ್ತರ ಕರ್ನಾಟಕದಲ್ಲಿ ಕಂಡುಬರುವಂತ ಮಣ್ಣು ಯಾವುದು? ಕಪ್ಪು ಮಣ್ಣು. ಇನ್ ಬೇರೆ ಮಣ್ಣು ಸಿಗುತ್ತಾ ಉತ್ತರದಲ್ಲಿ? ಬೇರೆ ಮಣ್ಣು ಸಿಗುತ್ತಾ? ಮಾತಾಡ್ರಮ್ಮ. ನಿಮ್ ಹೊಲಗಳಿಗಾದ್ರೂ ಹೋಗಿದ್ರಾ? ನಿಮ್ ಹೊಲಗಳಲ್ಲಿ ಯಾವ ಮಣ್ಣಿದೆ ಅಂತ ನೋಡಿದ್ರಾ ಇಲ್ವೋ? ಉದ್ಧಾರ ಹಿಂಗಾರು ಉದ್ಧಾರ. ಮತ್ತೆ ನೀವು ಇನ್ನೇನಾದ್ರೂ ನಿಮ್ಮನ್ನ ಫೀಲ್ಡ್ ವರ್ಕಿಗೆ ಏನಾದ್ರು ಹಿಡಿಸಿದ್ರೆ ನಾಳೆ ದಿನ ಆಫೀಸರ್ಗಳಾಗಿ ಕತೆ ಮುಗೀತ ಮೇಲೆ ಬಡವ್ರದ ಮೇಲೆ ಬಂದ ಬರೀ ತಾಲೂಕ್ ಆಫೀಸಲ್ಲೇ ನೋಡಿ ಅಂತೀರ. ಮತ್ತಮೇಲೆ ಏನ್ ಮಾಡ್ತೀರಿ? ತಹಶೀಲ್ದಾರ್ ಆದ್ರೆ ಏನ್ ಮಾಡ್ತೀರಿ ನಾಳೆ ದಿನ? ಏನ್ AC ರೂಮಲ್ಲಿ ಕೂತ್ಕೋತೀರಾ ಫೈಲ್ಗಳು ಸೈನ್ ಹಾಕೊಂಡು? ಫೀಲ್ಡ್ ವರ್ಕಿಗೆ ಇಳಿಬೇಕು. ಫೀಲ್ಡ್ ವರ್ಕಿಗೆ ಇಳಿದಿರ ನಾಗೇನ್ ಮಾಡ್ತೀರಾ? ಇನ್ನು ಆಫೀಸಲ್ಲೇ ಕೂತ್ಕೊಂಡಿದ್ರೆ ಬಂದು ಹಿಡಿ ಶಾಪ ಹಾಕ್ತಾರೆ ಜನಗಳ ಮೇಲೆ. ನಿನ್ ಪೂರ್ತಿ ಕುಲ ಗೋತ್ರ ತೆಗೆದ್ಬಿಡ್ತಾರ ಅವ್ರು. ಶಾಪ ಹಾಕೋದು ಗೊತ್ತಲ್ಲ, ಆಮೇಲೆ ಕೂತ್ಕೊಂಡು ಹೆಂಗ್ ಬೈತಾರ ಅಂತ ಹೇಳಿ ಕಲಿಬೇಕು. ಓಕೆ, ಲಾವಾ ಪ್ರಸ್ಥಭೂಮಿ ಲಾವಾ ಬಿರುಕುಗಳಿಂದ ನಿರ್ಮಾಣಗೊಂಡಿರೋದು. ಹಾಗಾಗಿ ಉತ್ತರದ ಭಾಗವನ್ನ ಲಾವಾ ಡೆಕ್ಕನ್ ಪ್ರಸ್ಥಭೂಮಿ ಅಂತ ಹೇಳಿ ಕರೀತಾರೆ. ಕರ್ನಾಟಕದ ಉತ್ತರ ಭಾಗವನ್ನ ಅಥವಾ ಉತ್ತರ ಕರ್ನಾಟಕ ಭಾಗವನ್ನ ಲಾವಾ ಡೆಕ್ಕನ್ ಪ್ರಸ್ಥಭೂಮಿಯ ಒಂದು ಭಾಗ ಅಂತ ಹೇಳಿ ಕರೆಯಲಾಗುತ್ತೆ. ಯಾಕಂದ್ರೆ ಇಲ್ಲಿ ಕಪ್ಪು ಮಣ್ಣು ಕಂಡು ಬರ್ತದೆ. ಹಾಗಾಗಿ ಲಾವಾ ಮಣ್ಣು ಅಂದ್ರೆ ಕಪ್ಪು ಮಣ್ಣನ್ನ ಲಾವಾ ಮಣ್ಣು ಅಂತೀರಿ, ಹತ್ತಿ ಮಣ್ಣು ಅಂತೀರಿ, ರೆಗೂರ್ ಮಣ್ಣು ಅಂತೀರಿ. ಕರೆಕ್ಟಾ? ಇವೆಲ್ಲವೂ ಕೂಡ ಕಪ್ಪು ಮಣ್ಣಿಂದನೇ ಆಗಿರುವಂತದ್ದು. ಓಕೆ, ಲಾವಾದ ಒಂದು ಭಾಗ ಅಂತೇಳಿ ಇದನ್ನ ಕರೆಯಲಾಗುತ್ತೆ. ನೆಕ್ಸ್ಟ್, ಕರ್ನಾಟಕದ ಅತಿ ಪುರಾತನವಾದಂತ ಶಿಲೆಗಳು ಎಲ್ಲಿ ಕಂಡುಬರ್ತಾವ ಅಂತ ಕೇಳಿದ್ರೆ ಹಾಸನ ಜಿಲ್ಲೆ ಗೊರೂರಲ್ಲಿ ಕಂಡುಬರ್ತದೆ. ದ ಓಲ್ಡೆಸ್ಟ್ ರಾಕ್ಸ್, ಕರ್ನಾಟಕದಲ್ಲಿ ಕಂಡುಬರುವಂತ ಅತ್ಯಂತ ಓಲ್ಡೆಸ್ಟ್ ರಾಕ್ಸ್ ಅಥವಾ ಅತ್ಯಂತ ಪುರಾತನವಾದಂತ ಶಿಲೆಗಳು ಎಲ್ಲಿದೆ ಅಂದ್ರೆ ಗೊರೂರಿನಲ್ಲಿ ಕಂಡುಬರ್ತದೆ. ಈಗ ಭಾರತದ ಅತ್ಯಂತ ಓಲ್ಡೆಸ್ಟ್ ಪ್ರದೇಶ ಯಾವುದು ಅಂತ ಕೇಳಿದ್ರೆ ನೀವು ಅರಾವಳಿ ಅಂತ ತೋರಿಸ್ತೀರಲ್ಲ, ಅದೇ ರೀತಿ ಕರ್ನಾಟಕದ ಅತ್ಯಂತ ಪುರಾತನವಾದಂತ ರಾಕ್ಸ್ಗಳು ಅಥವಾ ಶಿಲೆಗಳು ಎಲ್ಲಿ ಕಂಡು ಬರ್ತಾವ ಅಂತ ಕೇಳಿದ್ರೆ ಗೊರೂರಿನಲ್ಲಿ ಇದು ಕಂಡು ಬರ್ತವೆ. ಹಾಸನ ಜಿಲ್ಲೆಯ ಗೊರೂರಿನಲ್ಲಿ ಇದು ಕಂಡು ಬರುತ್ತೆ. ಹಾಸನ ಜಿಲ್ಲೆಯ ಗೊರೂರು. ಓಕೆ, ಈ ಶಿಲೆಗಳು ಯಾವಾಗ ನಿರ್ಮಾಣಗೊಂಡಿದೆ ಅಂತ ಕೇಳಿದ್ರೆ ಪ್ರೀ ಕ್ಯಾಂಬ್ರಿಯನ್ ಭೂಯುಗದಲ್ಲಿ ಇದು ನಿರ್ಮಾಣಗೊಂಡಿರುವಂತದ್ದು. ಪ್ರೀ ಕ್ಯಾಂಬ್ರಿಯನ್ ಏಜ್ ಅಥವಾ ಕ್ಯಾಂಬ್ರಿಯನ್ ಪೂರ್ವ ಯುಗದಲ್ಲಿ ಇದು ನಿರ್ಮಾಣವನ್ನ ಗೊಂಡಿರುವಂತದ್ದು. ಅರಾವಳಿ ಫಾರ್ಮೇಶನ್ ಆಗಿದ್ದು ಇದೇ ಅವಧಿಯಲ್ಲಿ. ಓಕೆ, ಪ್ರೀ ಕ್ಯಾಂಬ್ರಿಯನ್ ಭೂಯುಗದಲ್ಲಿ ಕೂಡ ಇದು ನಿರ್ಮಾಣಗೊಂಡಿರುವಂತದ್ದು ಗೊರೂರು ಶಿಲೆಗಳು. ಅಂದ್ರೆ 3000 ವರ್ಷದಿಂದ 3300 ದಶಲಕ್ಷ ವರ್ಷಗಳ ಹಿಂದಿನ, ಓಕೆ, 3000 ಇಂದ 3300 ಮಿಲಿಯನ್ ಇಯರ್ಸ್ ಗಳ ಹಿಂದಿನ ವರ್ಷಗಳನ್ನ ನಾವಿದನ್ನ ಪ್ರೀ ಕ್ಯಾಂಬ್ರಿಯನ್ ಪೀರಿಯಡ್ ಅಥವಾ ಪ್ರೀ ಕ್ಯಾಂಬ್ರಿಯನ್ ಭೂಯುಗ ಅಂತ ಇದನ್ನ ಕರಿತಾ ಇದ್ವಿ. ಈ ಪ್ರೀ ಕ್ಯಾಂಬ್ರಿಯನ್ ಭೂಯುಗದಲ್ಲಿ ಕರ್ನಾಟಕದ ಹಾಸನದ ಪುರಾತನ ಶಿಲೆಗಳಲ್ಲಿ ನಿರ್ಮಾಣವನ್ನ ಹೊಂದಿರುವಂತದ್ದು. ಇದು ನಿಮ್ಗೆ ಗೊತ್ತಿರಬೇಕು. ಕರ್ನಾಟಕದ ಓಲ್ಡೆಸ್ಟ್ ರಾಕ್ಸ್ಗಳು ಅಂತ ಕೇಳಿದ್ರೆ ಇದನ್ನು ಬರಿಬೇಕಾಗುತ್ತೆ. ಇಂಡಿಯಾದಲ್ಲಿ ಬಂದ್ರೆ ನೀವು ಅರಾವಳಿ ಅಂತೇಳಿ ತೋರಿಸ್ತೀರ. ಕರೆಕ್ಟಾ? ಅದು ನಿರ್ಮಾಣಗೊಂಡು ಸೇಮ್ ಏಜ್ ನಲ್ಲಿ ಪ್ರೀ ಕ್ಯಾಂಬ್ರಿಯನ್ ಪೀರಿಯಡ್. ನಿಮ್ಗೆ ಇಂಗ್ಲಿಷಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾನೆ ಅವ್ನು ಕೆಲವೊಂದು ಬಾರಿ, ಕನ್ನಡದಲ್ಲಿ ಕೇಳಿದ್ರೆ ಇದನ್ನ ಕ್ಯಾಂಬ್ರಿಯನ್ ಪೂರ್ವ ಯುಗ ಅಂತಾರೆ, ಇಂಗ್ಲಿಷ್ ನಲ್ಲಿ ಇದನ್ನ ಪ್ರೀ ಕ್ಯಾಂಬ್ರಿಯನ್ ಏಜ್ ಅಂತ ಇದನ್ನ ಕರೆಯಲಾಗುತ್ತೆ. ನೆಕ್ಸ್ಟ್, ಎಸ್, ಕರ್ನಾಟಕ ರಾಜ್ಯವನ್ನ ಪ್ರಾಕೃತಿಕವಾಗಿ 3 ಭಾಗಗಳನ್ನಾಗಿ ಡಿವೈಡ್ ಅನ್ನ ಮಾಡಲಾಗ್ತದೆ. ಆಲ್ರೆಡಿ ನಾನು ಹೇಳಿದೆ, ಒಂದು ಕರಾವಳಿ ಮೈದಾನ, ಒಂದು ಪಶ್ಚಿಮ ಘಟ್ಟಗಳು, ಮತ್ತೊಂದಲ್ಲಿ ಬರುವಂತದ್ದು ಮೈದಾನ ಪ್ರದೇಶ. ಈ ಮೈದಾನ ಪ್ರದೇಶವನ್ನ ಮತ್ತೆ 2 ಭಾಗವನ್ನಾಗಿ ಮಾಡ್ತದೆ. ತುಂಗಭದ್ರಾ ನದಿ ಉತ್ತರದ ಭಾಗವನ್ನ ಉತ್ತರದ ಮೈದಾನ ಪ್ರದೇಶ ಅಂತಾರೆ, ದಕ್ಷಿಣದ ಭಾಗವನ್ನ ದಕ್ಷಿಣದ ಮೈದಾನ ಪ್ರದೇಶ ಅಂತ ಕರೆಯಲಾಗ್ತದೆ. ದಕ್ಷಿಣದ ಮೈದಾನ ಪ್ರದೇಶ ಅಂತ ಕರೆಯಲಾಗುತ್ತೆ. ನೆಕ್ಸ್ಟ್,
ಎಸ್, ರೀಜನಲ್ ಡಿವೈಡ್ ಇನ್ ಕರ್ನಾಟಕ ಮ್ಯಾಪ್. ಕರ್ನಾಟಕವನ್ನು ನಾವಿಲ್ಲಿ 4 ಭಾಗಗಳನ್ನಾಗಿ ನಾವು ಡಿವೈಡನ್ನು ಮಾಡಬೇಕಂದ್ರೆ ಸಿಗುವಂಥದ್ದು ಒಂದು ಕೋಸ್ಟಲ್ ಕರ್ನಾಟಕ ಅಂತೇಳಿ ಕರಿತೀರಾ ಕೋಸ್ಟಲ್ ಕರ್ನಾಟಕ. ಇದನ್ನು ಕರಾವಳಿ ಜಿಲ್ಲೆಗಳು ಅಂತೇಳಿ ಇದನ್ನ ಕರಿತೀರಿ. ದ ಕೋಸ್ಟಲ್ ರೀಸನ್ ಅಂತೇಳಿ ಇದನ್ನ ಕರಿತೀರಿ. ನೆಕ್ಸ್ಟ್ ಒಂದನ್ನು ಬರೋದನ್ನು ಮಲೆನಾಡು ಭಾಗ ಅಂತೇಳಿ ಇದನ್ನ ಕರಿತೀವಿ. ನೆಕ್ಸ್ಟ್ ದಕ್ಷಿಣದ ಮೈದಾನ, ಇದನ್ನ ಉತ್ತರದ ಮೈದಾನ ಅಂತ ಇದನ್ನ ಕರೆಯಲಾಗುತ್ತೆ. ಆ ಭಾಗದಲ್ಲಿ ಸಿಗುವಂಥ ಜಿಲ್ಲೆಗಳು, ಊಟಗಳು ನಿಮಗೆ ಗೊತ್ತಿರಬೇಕು ಏನೇನು ಸಿಗುತ್ತೆ ಅಂತೇಳಿ. ಈಗ ಬರಪ್ಪ ನಾರ್ತ್, ಗೊಮ್ಮಟ, ವಿಜಯಪುರ, ಪಕ್ಕದಲ್ಲಿ ಪೇಡ ಕೊಟ್ಟವನಲ್ಲಿ ಧಾರವಾಡ ಪೇಡ ಕೊಟ್ಟವನಾ? ಕರೆಕ್ಟಾ? ಉತ್ತರ ಕರ್ನಾಟಕ ಭಾಗ, ಬಳ್ಳಾರಿಲಿ ಬರ್ತಾವಲ್ಲ ರಥಗಳು. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಯಾವ್ದೋ ರೊಟ್ಟಿ ತೊಡ್ತಾರೆ ಕೂತ್ಕೊಂಡು. ನಿಮ್ಮ ಅಜ್ಜಿನ ನಿಮ್ಮ ಅಮ್ಮ ಯಾರು ಇರ್ಬೇಕು, ನಿಮ್ಮ ಅಜ್ಜಿ ಇರ್ಬೇಕು ನೋಡ್ರಿ. ಯಾರಾದ್ರು ಇದಾರ? ಯಾರಾದ್ರೂ ಉತ್ತರ ಕರ್ನಾಟಕ ಭಾಗ ಅದು ಶೈಲಿನೇ ಚೇಂಜ್. ಅದು ನೋ ಮಿಷನ್, ಯಾವುದೇ ಮಸಾಲೆಗಳು ಯೂಸ್ ಮಾಡಲ್ಲ. ನೀವು 100 ಜನ ಬಂದ್ರಿ, 500 ಜನ ಬರ್ರಿ, ಬೇಕಾದ್ರೆ ಮದ್ವೆ ನಿಮ್ಮ ಮನೆಗಳಿಗೆ 10 ನಿಮಿಷದಲ್ಲಿ ಅರಗಡಿರಿ ಆಗುತ್ತೆ. ಕರೆಕ್ಟಾ ಇಲ್ವಾ? ನೀವು ಎಷ್ಟು ಜನ ಹೋದ್ರೂ ರೆಡಿ ಆಗುತ್ತಂತ, ತಕ್ಷಣಕ್ಕೆ ರೆಡಿ ಮಾಡ್ತಾರ ಅವ್ರು. ಅದು ಎಷ್ಟು ಲವಲವಿಕೆ ಏನ್ ಮಾಡ್ತಾರಂತ ಅವ್ರಿಗೆ ಗೊತ್ತು. ಹಬ್ಬದ ಸಂಭ್ರಮ ಅವತ್ತು ಯಾರೇ ಹೋದ್ರು ಮನೆಗಂದು ಕಂಪ್ಲೀಟ್ ಅದು ವಾತಾವರಣನೇ ಚೇಂಜ್ ಆಗಿರ್ತದೆ. ನಿಜವಾಗ್ಲೂ ನಾವೊಂದು ನಮ್ಮ ಫ್ರೆಂಡಿಂದ ಒಂದು ಅವ್ರ ಅಣ್ಣನ ಮಗಳದ್ದು ಯಾರ್ದೋ ಒಂದು ಬರ್ಡೇ ಕರ್ಕೊಂಡು ಹೋಗಿದ್ದು. ಬರ್ಲೇಬೇಕು ಅಂದ್ರೆ ಬರ್ಲೇಬೇಕು ಅಂತ ಹೇಳಿ ಹೋಗಷ್ಟಲ್ಲಿ 10 ಗಂಟೆ ಆಗಿತ್ತು ಅವ್ರ ಮನೆಗೆ. ಸುಮ್ಮನೆ ಮಲಗಿರ್ತಾರೆ, ಬೇಡ ಡಿಸ್ಟರ್ಬ್ ಮಾಡೋದು, ಬೆಳಗ್ಗೆ ಹೋಗೋಣ, ಇಲ್ಲೇ ಎಲ್ಲ ಲಾರ್ಜ್ ಮಾಡ್ಕೊಂಡು ಇದ್ಬಿಟ್ಟು ಬೆಳಗ್ಗೆ ಹೋಗೋಣ. ಇಲ್ಲ ಸರ್, ಹೋಗ್ಲೇಬೇಕು ಊರಿಗೆ. ಹೋಗಿ ಅಲ್ಲಿ ಹೋದ್ರೆ ಅವ್ರ ಮನೇಲಿ ಎಷ್ಟು ಜನ ಬಂದು ಅಷ್ಟೊತ್ತಿಗೆ ಅವ್ರ ಅಕ್ಕಪಕ್ಕದವ್ರ ಮನೆಯವ್ರ ರಿಲೇಷನ್ಸ್ ಎಲ್ಲ ಸೇರಿಸ್ಕೊಂಡು ಏನು ಒಂದ್ ಕಡೆ ಒಬ್ರು ರೊಟ್ಟಿ ಹೊಡಿಯೋರು, ಇನ್ನೊಂದ್ ಕಡೆ ಹೋಳಿಗೆ ಹೊಡಿಯೋರು, ಇನ್ನೊಂದ್ ಕಡೆ ಕೂತ್ಕೊಂಡು ಇನ್ಯಾರು ಅಡುಗೆ ಮಾಡೋರಲ್ಲಿ ಬೇರೆ ಬೇರೆ. ಮಸಾಲೆ ಗಿಸಾಲೆಗಳೆಲ್ಲ ಅವ್ರದ್ದೇ ರೆಡಿ. ಯಾವುದೇ ಅಂಗಡಿಯಿಂದ ಮಸಾಲೆಗಳು ಯೂಸ್ ಮಾಡಲ್ಲ ಆ ಭಾಗದಲ್ಲಿ. ಅದು ಇದೇ ಚೇಂಜ್. ಅದು ಊಟದ ಶೈಲಿನೇ ಚೇಂಜ್. ಅದು ನಾರ್ತಲ್ಲಿ ಬಂದು ಸ್ವಲ್ಪ ಖಾರ ಇರ್ತದಂತ ಅಷ್ಟೇ, ಆದ್ರೆ ಅದು ಅಲ್ಲಿನ ಅಂತೂ ಅದು ಇಟ್ಸ್ ಬ್ಯೂಟಿಫುಲ್ ಊಟ ಶೈಲಿ. ಅದು ನಿಜವಾಗ್ಲೂ ನೀವು ಎಷ್ಟೈಲ್ ಸೌತಲ್ಲಿ ಬೇಕಾದ್ರೂ ಊಟ ಯೂಸ್ ಮಾಡಿ, ಆದ್ರೆ ನಾರ್ತಲ್ಲಿ ಸಿಗುವಂಥ ವೆಜ್ ಊಟದ ಮುಂದೆ ಸೌತಲ್ಲಿ ಸಿಗೋ ನಾನ್ ವೆಜ್ಗಳು ಅದ್ರ ಬೇರೆನೆ, ಡಿಫ್ರೆಂಟೇ ಬೇರೆದಿರ್ತದೆ. ಓಕೆ, ಇದು ಉತ್ತರ ಕರ್ನಾಟಕದಲ್ಲಿ ಬರೋದು. ನಿಮಗೆ ಗೊತ್ತು ಏನೇನು ಯೂಸ್ ಮಾಡ್ತೀರಂತ ಇದನ್ನೆಲ್ಲ ಕೊಟ್ಟಿದ್ನಲ್ಲೇ ರೀಸನಲ್ ಮ್ಯಾಪ್ ಅಂತ ಬಂದು. ಯಾಕಂದ್ರೆ ನಿಮ್ಮ ಮೈನ್ಸಲ್ಲಿ ಇದನ್ನ ಬರಿಬೇಕಂದ್ರೆ ಬರಿಬೇಕಾಗುತ್ತೆ, ಯಾಕಂದ್ರೆ ಇದು ಮೈನ್ಸ್ ಕ್ವಶನ್. ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳನ್ನ ಕುರಿತು ಬರೀರಿ ಅಂತ ಕೇಳಿದ್ರೆ ನೀವು ಇಲ್ಲಿ ಇದನ್ನ ಬರಿಬೇಕಾಗತ್ತೆ. ಕರ್ನಾಟಕವನ್ನ ಪ್ರಾಕೃತಿಕವನ್ನಾಗಿ ನೀವು ಯಾವ ತರ ಡಿವೈಡ್ ಮಾಡ್ತೀರೋ ಇದನ್ನ ಹಾಕಿ ನಮ್ಮಲ್ಲಿ ಆಯಾ ಭಾಗದಲ್ಲಿ ಏನೇನು ಸಿಗುತ್ತೆ, ಯಾವ್ಯಾವ ಜಿಲ್ಲೆಗಳು ಯಾವ್ದಕ್ಕೆ ಪ್ರಸಿದ್ಧಿ ಅಂತೇಳಿ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ಈ ಕೋಸ್ಟಲ್ ಭಾಗದಲ್ಲಿ ಬಂದ್ರೆ ತುಳುವನ್ನ ಜಾಸ್ತಿ ಮಾತಾಡ್ತಾರೆ. ಅಲ್ಲಿ ತುಳುವನ್ನ ಮಾತಾಡ್ತಾರೆ, ಕೊಂಕಣಿ ಮಾತಾಡ್ತಾರೆ, ಕನ್ನಡ ಮಾತಾಡ್ತಾರೆ. ಓಕೆ, ಇನ್ನಲ್ಲಿ ಯಕ್ಷಗಾನ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಭತ್ತವನ್ನ ಜಾಸ್ತಿ ಬೆಳಿತಾರೆ ಆ ಭಾಗದಲ್ಲಿ. ಓಕೆ, ನೆಕ್ಸ್ಟ್ ಕೋಕೋನೆಟ್ ಅಂದ್ರೆ ತೆಂಗನ್ನ ಜಾಸ್ತಿ ಬೆಳಿತಾರೆ, ಅಡಿಕೆ ಬೆಳಿತಾರೆ. ಇನ್ನದ್ ಬಿಟ್ರೆ ಮೀನನ್ನ ಇಲ್ಲಿ ಜಾಸ್ತಿ ಉತ್ಪಾದನೆಯನ್ನ ಮಾಡಲಾಗುತ್ತೆ. ಕೋಸ್ಟಲ್ ಜಿಲ್ಲೆಗಳು ಅಂತ ಕರೆಯಲಾಗುತ್ತೆ. ಇನ್ನು ಮಲೆನಾಡು ಜಿಲ್ಲೆ ಅಂತ ಬಂದ್ರೆ ಆಲ್ರೆಡಿ ನಿಮಗೆ ಗೊತ್ತು, ಜಲಪಾತಗಳು ಜಾಸ್ತಿ, ಕಾಫಿಯನ್ನ ಜಾಸ್ತಿ ಬೆಳಿತಾರೆ, ರಬ್ಬರ್, ಟೀ, ಕೋಕೋ ಅಥವಾ ಪ್ಲಾಂಟೇಶನ್ ಬೆಳೆಗಳನ್ನ ಆ ಭಾಗದಲ್ಲಿ ಜಾಸ್ತಿ ಬೆಳಿತಾರೆ. ಬೆಟ್ಟ ಗುಡ್ಡಗಳು ಜಾಸ್ತಿ ಇದೆ, ಎತ್ತರದಲ್ಲಿ ಇರುವಂತ ಪ್ರದೇಶ ಅಂತ ಇದನ್ನ ಕರಿಬಹುದು. ಓಕೆ, ಇನ್ನು ದಕ್ಷಿಣಕ್ಕೆ ಬಂದ್ರೆ ನಿಮ್ಗೆ ಗೊತ್ತು ಆಲ್ರೆಡಿ ರಾಗಿ ಮುಂದೆ, ನಾಟಿ ಕೋಳಿ ಸಾರು ಆಲ್ರೆಡಿ ನೋಡಿರ್ತೀರ ಈ ಭಾಗದಲ್ಲಿ. ಕರೆಕ್ಟಾ? ಇನ್ನು ಮೈಸೂರು, ಓಲ್ಡ್ ಮೈಸೂರು ಪ್ರಸ್ಥಭೂಮಿಯ ಭಾಗದಲ್ಲಿ ಇರುವಂತದ್ದು. ಕಬ್ಬನ್ನ ಇಲ್ಲಿ ತಕ್ಕಮಟ್ಟಿಗೆ ಮೈಸೂರು, ಮಂಡ್ಯ ಇರೋದ್ರಿಂದ ಕಬ್ಬನ್ನ ಜಾಸ್ತಿ ಇಲ್ಲಿ ಈ ಭಾಗದಲ್ಲಿ ಬೆಳೆಯಲಾಗುತ್ತೆ. ಇದು ರೀಜನಲ್ ಮ್ಯಾಪ್ ಇಲ್ಲಿ ಗೊತ್ತಿದ್ರೆ ನಿಮ್ಗಿದು ಸಾಕು. ನೆಕ್ಸ್ಟ್ ಕರ್ನಾಟಕದ ಕರಾವಳಿ ಮೈದಾನ. ನೆಕ್ಸ್ಟ್ ನೀವು ಹೆಡ್ಡಿಂಗ್ ಹಾಕ್ಬೇಕಾಗುತ್ತೆ, ಕರ್ನಾಟಕದ ಕರಾವಳಿ ಮೈದಾನ. ಎಷ್ಟು ನೋಡಿ ಎಷ್ಟು ಚೆನ್ನಾಗಿದೆ. ಶಕ್ತಿ ಯೋಜನೆ ಅಪ್ಲೈ ಮಾಡ್ಕೋತೀರಾ ಅಂದ್ರೆ ಚೆನ್ನಾಗಿ ಅಪ್ಲೈ ಮಾಡ್ಬೋದು. ಇಲ್ಲಿ ನೀವು ಬುದ್ಧಿವಂತರಾಗಿದ್ರೆ ಇಲ್ಲಿ ಶಕ್ತಿ ಯೋಜನೆ ಚೆನ್ನಾಗಿ ಅಪ್ಲೈ ಆಗುತ್ತೆ. ಕರೆಕ್ಟಾ ಇಲ್ವಾ? ನೀವು ಎಷ್ಟರ ಮಟ್ಟಿಗೆ ಬುದ್ಧಿವಂತರು ಅಂತ ಯೂಸ್ ಮಾಡಿ ನೋಡಿ. ಅದಕ್ಕೆ ಕರ್ನಾಟಕ ಕರೆಯೋದು ಒನ್ ಕಂಟ್ರಿ ಮೆನಿ ವರ್ಲ್ಡ್ ಅಂತ ಹೇಳಿ. ಒಂದು ರಾಜ್ಯ ಹಲವು ಜಗತ್ತು ಅಂತ ನಮ್ಮ ಕರ್ನಾಟಕವನ್ನು. ಕೋಸ್ಟಲ್ ಪೂರ್ತಿ ನಾವು ಓದಿದ್ದೆ ಅದೇ ಭಾಗದಲ್ಲಿ, ಓದಿದ್ದೆ ಕೋಸ್ಟಲ್ ಅಲ್ಲಿ. ಇನ್ನೂ ಅಲ್ಲೇ ಇರ್ಬೇಕನ್ಸುತ್ತೆ. ದಿನ ಒಂದೊಂದು ಬೀಚು,
ದಿನ ಒಂದೊಂದು ಬೀಚ್ ಹೋಗ್ಬೋದು. ಬೆಳಗ್ಗೆ ವಾಕಿಗೆ ಒಂದು ಬೀಚು, ಸಂಧೆ ವಾಕಿಗೆ ಒಂದು ಬೀಚು, ಕೈ ಹಿಡ್ಕೊಂಡು ತಿರ್ಗಕ್ಕೊಬ್ರು. ಇನ್ನೇನು ಆರಾಮಾಗಿ ಜೀವನ, ಇನ್ನೇನ್ ಬೇಕು? ಸೂರ್ಯ ಮುಳುಗೋದ್ ನೋಡೋದೊಂದು, ಸೂರ್ಯ ಹುಟ್ಟೋದ್ ನೋಡೋದೊಂದು. ಒಂದು ಮೊಬೈಲ್ ಬೇರೆ ಐತೀಗ. ನೀನ್ ಮೊಬೈಲ್ ಹಿಡಿ, ನಾನು ವಿಡಿಯೋ ಮಾಡ್ತೀನಿ ಅಂದ್ರೆ ಮುಗೀತಲ್ಲಿ. ಇನ್ನು 5 ನಿಮಿಷಕ್ಕೆ ಅಪ್ಲೈ ಮಾಡೋದನ್ನ. ಅದಕ್ಕೊಂದು 1000 ಜನ ಬಿಕ್ನಾಸಿಗಳು ಒಂದು ಲೈಕ್ ಮಾಡ್ತಾರೆ ಅದಕ್ಕೆ ಕೂತಿದ್ ಕಡೆ. ಇನ್ನೇನ್ ಬೇಕು ಮತ್ತೆ? ಇಟ್ಸ್ ಕೋಸ್ಟಲ್ ಕರ್ನಾಟಕ. ನೋಡಿದ್ರಾ ಮ್ಯಾಪ್? ಇಲ್ಲಿ ಬರುವಂತ ಪ್ಲೇಸ್ಗಳೇ ಮುಂದಕ್ಕೆ ಸಬ್ಜೆಕ್ಟ್ ಅಲ್ಲೂ ಸಿಗೋದಲ್ಲಿ. ಕೋಸ್ಟಲ್ ಕರ್ನಾಟಕ. ಯಾಕಂದ್ರೆ ನಾನು ಕೆಲವೊಂದು ಕರ್ನಾಟಕವನ್ನ ಜಿಲ್ಲಾ ದರ್ಶನದ ರೂಪದಲ್ಲಿ ನಾನು ಸಬ್ಜೆಕ್ಟ್ ಅನ್ನು ನಾನು ಕವರ್ ಮಾಡ್ತಾ ಬಂದಿರ್ತೀನಿ. ಅರ್ಥ ಆಗ್ತಾ ಇದೆಯಾ ಇಲ್ವೋ? ಹಾಗಾಗಿ ಇಷ್ಟು ಇದು ಗೊತ್ತಿರ್ಬೇಕಾಗತ್ತೆ. ನೆಕ್ಸ್ಟ್ ಏನ್ರಿ ಇದು ಪ್ಲೇಸ್ಗಳು ನೋಡಿದ್ರೆ, ಯಕ್ಷಗಾನ, ಕಂಬಾಳ, ಅಲ್ಲಿರುವಂತ ಐತಿಹಾಸಿಕ ದೇವಾಲಯಗಳು, ಪಂಜುರ್ಲಿ ಏನು ಕಾಂತಾರ. ನೆಕ್ಸ್ಟ್ ಅಲ್ಲಿನ ವಿಶೇಷವಾಗಿರುವಂತ ಒಂದು ಖಾದ್ಯ, ಅಲ್ಲಿಂದ ಫುಡ್. ಕೋಸ್ಟಲ್ ಭಾಗದಲ್ಲಿ ಬಂದ್ರೆ ಏನ್ ಕೊಡ್ತಾರೆ ಅಲ್ಲಿ? ನೀರ್ ದೋಸೆ, ಕಾಯಿ ಕಡುಬು, ಮೀನ್ ಸಾರು. ಕರೆಕ್ಟಾ? ಅಲ್ಲಿನ ವಿಶೇಷ. ನಿಮ್ ಕಡೆ ಬಂದ್ರೆ ಜೋಳದ ರೊಟ್ಟಿ ಕೊಡ್ತೀರಲ್ಲ, ಜೋಳದ ರೊಟ್ಟಿ ಎಣ್ಗಾಯಿ ಪಲ್ಯ ಅಂತ ಕೊಡ್ತೀರಲ್ಲ, ಆ ಭಾಗದಲ್ಲಿ ಅದೊಂಥರ ಟೇಸ್ಟ್ ಅಲ್ಲಿಂದ. ನೆಕ್ಸ್ಟ್ ಬನ್ನಿ, ಕರಾವಳಿ ಭಾಗ. ಕರಾವಳಿ ಕರ್ನಾಟಕ ಅಥವಾ ಕರಾವಳಿ ಭಾಗ ಅಂತ ಕರೆಯಲಾಗುತ್ತೆ. ಓಕೆ, ಈ ಕರಾವಳಿ ಭಾಗವನ್ನ ನೋಡ್ಬೇಕಂದ್ರೆ ಕರ್ನಾಟಕದಲ್ಲಿ ಪ್ರಧಾನವಾಗಿ ಕರಾವಳಿ ಜಿಲ್ಲೆಗಳು ಅಂತ ಬಂದ್ರೆ ನಮ್ಮಲ್ಲಿ 3 ಜಿಲ್ಲೆಗಳು ಕರಾವಳಿ ಜಿಲ್ಲೆಗಳು ಅಂತ ಕರೆಯಲಾಗುತ್ತೆ. ಓಕೆ, ಕರ್ನಾಟಕ ರಾಜ್ಯದ ಕರಾವಳಿ 3 ಜಿಲ್ಲೆಗಳಲ್ಲಿ ಹಂಚಿಕೆ ಆಗಿದೆ. ಅದು ಯಾವುದು ಅಂತ ಕೇಳಿದ್ರೆ, ಒಂದು ಉತ್ತರ ಕನ್ನಡ, ಎರಡನೇದು ಉಡುಪಿ, ದಕ್ಷಿಣ ಕನ್ನಡ. ಈ 3 ಜಿಲ್ಲೆಗಳನ್ನ ಕರ್ನಾಟಕದ ಕರಾವಳಿ ಜಿಲ್ಲೆಗಳು ಅಂತಲಿನ ಕರೆಯಲಾಗುತ್ತೆ. ಕರಾವಳಿ ಜಿಲ್ಲೆಗಳು ಅಂತಲಿನ ಕರೆಯಲಾಗುತ್ತೆ. ಕರ್ನಾಟಕದ ಕರಾವಳಿಯನ್ನ ನೋಡ್ಬೇಕಂದ್ರೆ, ಕರ್ನಾಟಕದ ಕರಾವಳಿಯು ಉತ್ತರದಲ್ಲಿ ಗೋವಾದಿಂದ ದಕ್ಷಿಣದಲ್ಲಿ ಕೇರಳ ರಾಜ್ಯದವರೆಗೆ ಹಂಚಿಕೆಯಾಗಿರುವಂತ ಒಂದು ಕರಾವಳಿ ಅಂತಲಿನ ಕರೆಯಲಾಗುತ್ತೆ. ರಾಜ್ಯಗಳನ್ನ ನೋಡ್ಬೇಕಂದ್ರೆ, ಒಂದು ಗೋವಾ ಮತ್ತೆ ಕೇರಳ ರಾಜ್ಯಗಳ ಮಧ್ಯೆ ಕರ್ನಾಟಕದ ಕರಾವಳಿ ಹಂಚಿಕೆ ಆಗಿದೆ. ನೆಕ್ಸ್ಟ್, ಕರ್ನಾಟಕದ ಕರಾವಳಿಯು ಉತ್ತರದಲ್ಲಿ ಕೊಂಕಣ ತೀರದಿಂದ ಉತ್ತರದಲ್ಲಿ ಗೋವಾದ ಕೊಂಕಣ ತೀರದಿಂದ, ದಕ್ಷಿಣದಲ್ಲಿ ಕೇರಳದ ಮಲಬಾರ್ ತೀರದವರೆಗೆ ಕಂಡು ಬರುವಂತಹ ರಾಜ್ಯದ ಕರಾವಳಿಯನ್ನ ಕೆನರಾ ಕರಾವಳಿ ಅಥವಾ ಕರ್ನಾಟಕದ ಕರಾವಳಿ ಅಂತಲಿನ ಕರೆಯಲಾಗುತ್ತೆ. ಅರ್ಥ ಆಗಿಲ್ಲ? ಅರ್ಥ ಆಯ್ತಾ ಇಲ್ವೋ? ರಾಜ್ಯಗಳು ಕೇಳಿದ್ರೆ ಕರ್ನಾಟಕದ ಕರಾವಳಿ ಯಾವ 2 ರಾಜ್ಯಗಳ ಮಧ್ಯೆ ಕಂಡು ಬರ್ತದೆ ಅಂತ ಕೇಳಿದ್ರೆ, ಒಂದು ಗೋವಾ ಮತ್ತೊಂದು ಕೇರಳ ರಾಜ್ಯಗಳ ಮಧ್ಯೆ ಕರ್ನಾಟಕದ ಕರಾವಳಿ ಕಂಡು ಬರ್ತದೆ. ಓಕೆ, ನೆಕ್ಸ್ಟ್ ಕರ್ನಾಟಕದ ಕರಾವಳಿಯನ್ನ ರೀಸನಲ್ ಆಗಿ ಕೇಳಬೇಕಂದ್ರೆ, ಇನ್ನೊಂದಿಷ್ಟು ಡೆಪ್ತ್ ಆಗಿ ಹೋಗಿ ನಿಮ್ಗೆ ಕೇಳ್ದ ಅಂತ ಕೇಳಿದ್ರೆ, ಒಂದು ಉತ್ತರದಲ್ಲಿ ಬರುವಂತಹ ಕೊಂಕಣ ತೀರದಿಂದ ದಕ್ಷಿಣದಲ್ಲಿ ಮಲಬಾರ್ ತೀರದವರೆಗೆ ಕಂಡುಬರುವಂತಹ ಕರಾವಳಿ ಯಾವುದು ಅಂತ ಕೇಳಿದ್ರೆ, ನೀವಿಲ್ಲಿ ಬರಿಬೇಕಾಗತ್ತೆ ಕೆನರಾ ಕರಾವಳಿ. ಕೆನರಾ ಬ್ಯಾಂಕ್ಗಳು ಇದ್ದರಿಂದ ಇದನ್ನ ಕೆನರಾ ಕರಾವಳಿ ಅಂದ್ರು ಬ್ರಿಟಿಷರು. ನೆಕ್ಸ್ಟ್ ಇದನ್ನ ಕರ್ನಾಟಕದ ಕರಾವಳಿ ಅಂತೀರಿ. ನಮ್ಮ ರಾಜ್ಯದಲ್ಲೇ ಇರೋದ್ರಿಂದ ಇದನ್ನ ನಾವು ಕರ್ನಾಟಕದ ಕರಾವಳಿ ಅಂತೀವಿ, ಅಥವಾ ಇದನ್ನ ಮ್ಯಾಕ್ರಲ್ ಕರಾವಳಿ ಅಂತೇಳಿ ಇದನ್ನ ಕರೆಯಲಾಗುತ್ತೆ. ಕರ್ನಾಟಕದ ಕರಾವಳಿನ ಮತ್ತೊಂದು ಹೆಸರಿಂದ ಕರೀತಾರೆ, ಮ್ಯಾಕ್ರಲ್ ಕರಾವಳಿ ಅಂತೇಳಿ ಕರೀತಾರೆ. ಬಂಗಡೆ ಮೀನು ಮತ್ತೆ ಬೂತಾಯಿ ಮೀನುಗಳು ಇಲ್ಲಿ ಜಾಸ್ತಿ ಸಿಗುತ್ತೆ, ಸಿಗಡಿಯನ್ನು ಕೂಡ ಸಿಗುತ್ತೆ. ಹಾಗಾಗಿ ಇದನ್ನ
ಮ್ಯಾಕ್ರಲ್ ಕರಾವಳಿ ಅಂತೇಳಿ ನಮ್ಮ ರಾಜ್ಯದ ಕರಾವಳಿಯನ್ನ ಕರೆಯಲಾಗುತ್ತೆ. ಓಕೆ, ನೆಕ್ಸ್ಟ್ ನಮ್ಮ ರಾಜ್ಯದ ಕರಾವಳಿಯನ್ನ ನೋಡ್ಬೇಕಂದ್ರೆ ಉತ್ತರದಲ್ಲಿ ಕಾರವಾರದಿಂದ, ಉತ್ತರದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಿಂದ ಸ್ಟಾರ್ಟ್ ಆಗುತ್ತೆ. ಉತ್ತರದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಿಂದ ಸ್ಟಾರ್ಟ್ ಆಗುತ್ತೆ. ದಕ್ಷಿಣದಲ್ಲಿ ಮಂಗಳೂರಿನ ಮೈಸಾಲಿವರೆಗೂ ಕೂಡ ಇದು ಕಂಟಿನ್ಯೂ ಆಗುತ್ತೆ. ದಕ್ಷಿಣದಲ್ಲಿ ಮಂಗಳೂರು ಜಿಲ್ಲೆಯವರೆಗೂ ಕೂಡ ಇದು ಕಂಟಿನ್ಯೂ ಆಗುವಂತ ಒಂದು ಕರಾವಳಿ ಅಂತೇಳಿ ನಮ್ಮ ರಾಜ್ಯದ ಕರಾವಳಿಯನ್ನ ಕರೆಯಲಾಗುತ್ತೆ. ಉತ್ತರದಲ್ಲಿ ಕಾರವಾರದಿಂದ ದಕ್ಷಿಣದ ಮಂಗಳೂರಿನವರೆಗೆ ಕಂಡುಬರುವಂತ ಕರ್ನಾಟಕದ ಕರಾವಳಿಯನ್ನ ಮ್ಯಾಕ್ರಲ್ ಕೆನರಾ ಮತ್ತೆ ಹೆಸರಿಂದ ಇದನ್ನೇ ಕರಿಬಹುದು, ಗೊತ್ತಿರ್ಬೇಕಾಗತ್ತೆ. ಹಾಗಾಗಿ ಕರ್ನಾಟಕದ ಕರಾವಳಿಯು 320 ಕಿಲೋಮೀಟರ್ ಉದ್ದವನ್ನ ಹೊಂದಿದೆ. 320 ಕಿಲೋಮೀಟರ್, 120 ಇಲ್ಲ 320 ಅಂತ ಮಾಡಿ ಅದನ್ನು. ಓಕೆ, 320 ಕಿಲೋಮೀಟರ್ ಉದ್ದದ ಕರಾವಳಿಯನ್ನ ಕರ್ನಾಟಕ ಹೊಂದಿದೆ. 3 ಜಿಲ್ಲೆಗಳಲ್ಲಿ ಕರ್ನಾಟಕದ ಕರಾವಳಿ ಹಂಚಿಕೆ ಆಗಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಈ 3 ಜಿಲ್ಲೆಗಳಲ್ಲಿ ಕರ್ನಾಟಕದ ಕರಾವಳಿ ಹಂಚಿಕೆ ಆಗಿದೆ. ಕರ್ನಾಟಕದ ಕರಾವಳಿ 320 ಕಿಲೋಮೀಟರ್ ನಲ್ಲಿ ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರುವಂತ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆ. ಅತಿ ಹೆಚ್ಚು ಉದ್ದದ ಕರಾವಳಿ ಕರ್ನಾಟಕದಲ್ಲಿ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಎರಡನೇದು ಅತಿ ಕಡಿಮೆ ಬರ್ಬೇಕಂದ್ರೆ ಉಡುಪಿ, ನೆಕ್ಸ್ಟ್ ಬಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಓಕೆ, ಟೋಟಲ್ ಆಗಿ 320 ಕಿಲೋಮೀಟರ್ ಉದ್ದದ ಕರಾವಳಿಯನ್ನ ಕರ್ನಾಟಕದ ಕರಾವಳಿ ಹೊಂದಿದೆ. ನೆಕ್ಸ್ಟ್ ಕರ್ನಾಟಕದ ಕರಾವಳಿಯು ವೆರಿ ಇಂಪಾರ್ಟೆಂಟ್. ಕರ್ನಾಟಕದ ಕರಾವಳಿ ಮೈದಾನವು ದಕ್ಷಿಣದಲ್ಲಿ ಅಂದ್ರೆ ಮಂಗಳೂರಿಂದ ದಕ್ಷಿಣದಲ್ಲಿ 50 ರಿಂದ 60 ಕಿಲೋಮೀಟರ್ ಅಗಲವಾಗಿದ್ದು, ಇಲ್ಲಿ ಅಗಲ ಜಾಸ್ತಿ ಇದೆ. ನಮ್ಮ ಕರಾವಳಿ ದಕ್ಷಿಣಕ್ಕೆ ಬಂದ್ರೆ ಅಗಲ ಜಾಸ್ತಿ ಇದೆ, ಯಾಕಂದ್ರೆ ಇದು ಮಂಗಳೂರು ಭಾಗ. ಓಕೆ, ದಕ್ಷಿಣದಲ್ಲಿ ಕರ್ನಾಟಕದ ಕರಾವಳಿ ಅಗಲವಾಗಿದೆ, ಇದರ ಲೆಂತ್ ಜಾಸ್ತಿ ಇದೆ, ಅಗಲವಾಗಿದೆ. ಎಷ್ಟಿದೆ? 50 ರಿಂದ 60 ಕಿಲೋಮೀಟರ್ ಅಗಲವಾಗಿದ್ದು, ಅದೇ ರೀತಿ ಕರ್ನಾಟಕದ ಕರಾವಳಿ ದಕ್ಷಿಣದಿಂದ ಉತ್ತರದ ಕಡೆಗೆ ಅಂದ್ರೆ ಕಾರವಾರದವರೆಗೆ ಬಂದ ಹಾಗೆ ಕರ್ನಾಟಕದ ಕರಾವಳಿಯು ಉತ್ತರದಲ್ಲಿ ಕಾರವಾರದವರೆಗೆ ಬಂದ ಹಾಗೆ ಇದರ ಅಂತರ ಏನಾಗುತ್ತೆ? 13 ಕಿಲೋಮೀಟರ್ ಇದೆ. ಉತ್ತರದಲ್ಲಿ ಕಿರಿದಾಗಿದ್ದು ದಕ್ಷಿಣದಲ್ಲಿ ಅಗಲವಾಗಿರುವಂತ ಒಂದು ಕರಾವಳಿ ಅಂತೇಳಿ ಕರ್ನಾಟಕದ ಕರಾವಳಿಯನ್ನ ಕರೀತಾರೆ. ಕರ್ನಾಟಕದ ಕರಾವಳಿಯು ದಕ್ಷಿಣದಲ್ಲಿ ಅಗಲವಾಗಿದೆ, ಉತ್ತರಕ್ಕೆ ಹೋದ ಹಾಗೆ ಕಿರಿದಾಗುತ್ತಾ ಸಾಗುತ್ತದೆ. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಸ್ಟೇಟ್ಮೆಂಟ್ ಕ್ವಶನ್ ಇದು. ಕರ್ನಾಟಕದ ಕರಾವಳಿಯು ಉತ್ತರದಲ್ಲಿ ಕಾರವಾರದವರೆಗೆ ಹೋದಾಗೆ ಇದರ ಅಂತರ ಕೇವಲ 13 ಕಿಲೋಮೀಟರ್ ಕಂಡು ಬರ್ತದೆ. ದಕ್ಷಿಣದಲ್ಲಿ ಇದರ ಅಂತರ 50 ರಿಂದ 60 ಕಿಲೋಮೀಟರ್ ಜಾಸ್ತಿ ಇದೆ. ಯಾಕಂದ್ರೆ ಉತ್ತರಕ್ಕೆ ಬಂದಾಗಿ ಇದು ವೆಸ್ಟರ್ನ್ ಘಾಟ್ ಜೊತೆಗೆ ಚಾಚ್ಕೋತಾ ಇದೆ. ಇಲ್ಲಿ ಪಶ್ಚಿಮ ಘಟ್ಟಗಳಿಗೆ ಸಮಾನಾಂತರವಾಗಿರುವಂತ ಕರಾವಳಿ ಅಂತೇಳಿ ಕರೀತಾರೆ. ಹಾಗಾಗಿ ಕರ್ನಾಟಕದ ಕರಾವಳಿಯನ್ನ ಸವೆತಕ್ಕೆ ಒಳಗಾಗ್ತಾ ಇರುವಂತ ಕರಾವಳಿ ಅಂತೇಳಿ ಕರೀತಾರೆ. ಕರ್ನಾಟಕದ ಕರಾವಳಿಯನ್ನ ಸವೆತಕ್ಕೆ ಒಳಗಾಗುತ್ತಿರುವಂತ ಕರಾವಳಿ ಅಥವಾ ಅಲೆಗಳ ಸವೆತ ಕಾರ್ಯದಿಂದ ನಿರ್ಮಾಣಗೊಂಡಂತ ಕರಾವಳಿ ಅಂತ ಕರೆಯಲಾಗ್ತದೆ. ಕರ್ನಾಟಕದ ಕರಾವಳಿ ಪಶ್ಚಿಮ ಘಟ್ಟಗಳಿಗೆ ಚಾಚ್ಕೊಂಡಿದೆ. ಯಾಕಂದ್ರೆ ನಮ್ಮಲ್ಲಿ ನೋಡಿಲಿ ಕರಾವಳಿ ಬೇರೆ, ಪಶ್ಚಿಮ ಘಟ್ಟಗಳು ಬೇರೆ ಇಲ್ಲ. ಕರಾವಳಿಗೆ ಚಾಚ್ಕೊಂಡಿರುವಂತದ್ದೇ ಪಶ್ಚಿಮ ಘಟ್ಟಗಳು. ಕಾರಣ ಏನು ಅಂತ ಕೇಳಿದ್ರೆ ಪಶ್ಚಿಮದಲ್ಲಿ ಹರಿಯುವಂತ ನದಿಗಳು, ಪಶ್ಚಿಮದಿಂದ ಹರಿಬರುವಂತ ನದಿಗಳು ಇದಾವಲ್ಲ, ಪಶ್ಚಿಮ ಘಟ್ಟಗಳು ಹರಿತವ ನದಿಗಳು ಶರಾವತಿ, ಕಾಳಿ, ಮಹಾದಾಯಿ, ನೇತ್ರಾವತಿ, ಅಘನಾಶಿನಿ, ಬೇಡ್ತಿ, ವರಾಹಿ, ಸೀತಾ, ಉದ್ಯಾವರ ಈ ಎಲ್ಲಾ ನದಿಗಳು ಕೂಡ ಅಲ್ಲಿ ಹರಿದು ಬರ್ತವೆ, ಪಶ್ಚಿಮ ಘಟ್ಟಗಳಿಂದ ಹರಿತವೆ. ಕರಾವಳಿಯಲ್ಲಿ ಬಂದಿದ್ದು ಎಂಡಾಗುತ್ತೆ. ಹಾಗಾಗಿ ಪಶ್ಚಿಮ ಘಟ್ಟಗಳು ಮತ್ತು ಕರಾವಳಿಗೂ ಕೂಡ ಇಲ್ಲಿ ಯಾವುದೇ ರೀತಿ ಅಂತ ಡಿಫ್ರೆಂಟ್ಗಳು ಇಲ್ಲ. ನಮ್ಮಲ್ಲಿ ಎರಡಕ್ಕೂ ಕೂಡ ಚಾಚ್ಕೊಂಡಿರುವಂತ ಕರಾವಳಿ ಅಂತ ಇದನ್ನ ಕರೆಯಲಾಗುತ್ತೆ. ಹಾಗಾಗಿ ಕರ್ನಾಟಕದ ಕರಾವಳಿಯನ್ನ ಸವೆತಕ್ಕೊಳಪಡ್ತಾ ಇರುವಂತ ಕರಾವಳಿ ಅಂತ ಕರೀತಾರೆ. ಸವೆತಕ್ಕೆ ಒಳಗಾಗ್ತಾ ಇರುವಂತ ಕರಾವಳಿ ಅಂತೇಳಿ ಕರೀತಾರೆ. ಯಾಕಂದ್ರೆ ಸಮುದ್ರದ ಅಲೆಗಳು ನೇರವಾಗಿ ಹೋಗಿ ಬಂಡೆಗಳಿಗೆ ಹೊಡಿತವೆ. ಉತ್ತರದಲ್ಲಿ ಬಂದ್ರೆ ಬಂಡೆಗಳಿಲ್ಲ, ಪಶ್ಚಿಮ ಘಟ್ಟಗಳಿಗೆ ಹೋಗಿ ಹೊಡಿತದೆ. ಹಾಗಾಗಿ ಪಶ್ಚಿಮ ಘಟ್ಟಗಳು ಏನಾಗ್ತಾ ಇದೆ, ಪ್ರತಿ ಬಾರಿ ಅಲೆತಗಳ ಸವೆತದಿಂದಾಗಿ ಸವೆತಕ್ಕೊಳಪಡ್ತಾ ಇದೆ. ಹಾಗಾಗಿ ನಮ್ಮ ರಾಜ್ಯದ ಕರಾವಳಿಯನ್ನ ಸವೆತಕ್ಕೊಳಪಡ್ತಾ ಇರುವಂತ ಕರಾವಳಿ ಅಂತ ಕರೀತಾರೆ, ಅಥವಾ ಪಶ್ಚಿಮ ಘಟ್ಟಗಳ ಅಂಚಿನ ಕರಾವಳಿ ಅಂತ ಕರೆಯಲಾಗ್ತದೆ. ಪಶ್ಚಿಮ ಘಟ್ಟಗಳ ಅಂಚಿನ ಕರಾವಳಿ ಅಂತೇಳಿ ನಮ್ಮ ರಾಜ್ಯದ ಕರಾವಳಿಯನ್ನ ಕರೆಯಲಾಗುತ್ತೆ. ಓಕೆ,
ಇದು ನಮ್ಮ ರಾಜ್ಯದ ಕರಾವಳಿಯಲ್ಲಿ ಹರಿಯುವಂತ ನದಿಗಳು. ಇಲ್ಲಿ ನೇತ್ರಾವತಿ ನದಿ ಹರಿಯುತ್ತದೆ, ಮುಲ್ಕಿ ನದಿ ಹರಿಯುತ್ತದೆ, ಉದ್ಯಾವರ, ಸ್ವರ್ಣ, ಸೀತಾ, ಹಾಲಾಡಿ, ಚಕ್ರ, ಕೊಲ್ಲಾಪುರ, ಓಕೆ, ಶರಾವತಿ, ಅಗನಾಶಿನಿ, ಗಂಗೊಳ್ಳಿ, ಕಾಳಿ, ಓಕೆ, ಎಲ್ಲಾ ನದಿಗಳು ಕೂಡ ಇಲ್ಲಿ ಹರಿದು ಬರ್ತವೆ. ಎಲ್ಲಾ ನದಿಗಳು ಹರಿಯೋದಲ್ಲಿ ಹುಟ್ಟೋದು ಪಶ್ಚಿಮ ಘಟ್ಟಗಳಲ್ಲೇ. ಹರಿಯುವಂತ ಜಿಲ್ಲೆಗಳು ಯಾವುದು? ಕರಾವಳಿ ಜಿಲ್ಲೆಗಳು. ಹಾಗಾಗಿ ಪಶ್ಚಿಮ ಘಟ್ಟಗಳಿಂದ ಕರಾವಳಿ ಜಿಲ್ಲೆಗಳಿಗೆ ಬರ್ಬೇಕಂದ್ರೆ ವೇಗವಾಗಿ ಹರ್ಕೊಂಡ್ ಬರ್ತವೆ. ಹಾಗಾಗಿ ಇದು ಸವೆತಕ್ಕೊಳಪಡ್ತಾ ಇರುವಂತ ಒಂದು ಕರಾವಳಿ ಅಂತೇಳಿ ನಮ್ಮ ರಾಜ್ಯದ ಕರಾವಳಿಯನ್ನ ಕರೆಯಲಾಗುತ್ತೆ. ಸವೆತಕ್ ಒಳಪಡ್ತಾ ಇರುವಂತ ಕರಾವಳಿ ಅಂತೇಳಿ ನಮ್ಮ ರಾಜ್ಯದ ಕರಾವಳಿಯನ್ನ ಕರೆಯಲಾಗುತ್ತೆ. ನೆಕ್ಸ್ಟ್, ಕರ್ನಾಟಕ ರಾಜ್ಯದ ಕರಾವಳಿ ಮೈದಾನವು 11 ಡಿಗ್ರಿ 4 ಉತ್ತರ ಅಕ್ಷಾಂಶದಿಂದ 11 ಡಿಗ್ರಿ 4 ಉತ್ತರ ಅಕ್ಷಾಂಶದಿಂದ 14 ಡಿಗ್ರಿ 201 ಉತ್ತರ ಅಕ್ಷಾಂಶದವರೆಗೆ ವಿಸ್ತರಿಸಿಕೊಂಡಿದೆ ಅಥವಾ ಎಕ್ಸ್ಟೆಂಡ್ ಆಗಿರುವಂತ ಕರಾವಳಿ ಅಂತ ನಮ್ಮ ಕರಾವಳಿ ಕರೆಯಲಾಗುತ್ತೆ. ಇದರ ಲೊಕೇಶನ್ಸ್ ಅನ್ನ ನೋಡ್ಬೇಕಂದ್ರೆ ಲ್ಯಾಟಿಟ್ಯೂಡ್ ಲೊಕೇಶನ್ಸ್ ಅಲ್ಲಿ ಬರ್ಬೇಕಂದ್ರೆ 11 ಡಿಗ್ರಿಯಿಂದ ಸ್ಟಾರ್ಟ್ ಆಗುತ್ತೆ, 14 ಡಿಗ್ರಿಯಲ್ಲಿ ಬಂದಿದ್ದು ಎಂಡ್ ಆಗುತ್ತೆ ನಮ್ಮ ರಾಜ್ಯದ ಕರಾವಳಿ. ನೆಕ್ಸ್ಟ್, ಕರ್ನಾಟಕದ ಕರಾವಳಿ ಆಲ್ರೆಡಿ ನಾನು ಹೇಳಿದೆ, ಉತ್ತರದಲ್ಲಿ ಕಾರವಾರದಿಂದ ಸ್ಟಾರ್ಟ್ ಆಗುತ್ತೆ. ಯಾವ ಪ್ಲೇಸ್ ಎಕ್ಸಾಕ್ಟ್ ಪ್ಲೇಸ್ ನಾವು ಏನಾದ್ರು ನಿಮ್ ಕೇಳಿದ್ರೆ ಎಕ್ಸಾಮ್ ನಲ್ಲಿ ನೀವು ಬರಿಬೇಕಾಗುತ್ತೆ. ಕರ್ನಾಟಕದ ಕರಾವಳಿಯು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮಾಜಾಳಿಯಿಂದ ಸ್ಟಾರ್ಟ್ ಆಗುತ್ತೆ. ಮಾಜಾಳಿ ಗ್ರಾಮದಿಂದ ಸ್ಟಾರ್ಟ್ ಆಗಿ ದಕ್ಷಿಣದಲ್ಲಿ ಮಂಗಳೂರಿನ ತಲಪಾಡಿವರೆಗೆ ಕೂಡ ಇದು ಎಂಡ್ ಆಗುತ್ತೆ. ಮುಂದೆ ಬಂದ್ರೆ ಕಾಸರಗೋಡು ಸಿಗುತ್ತಲ್ಲ, ಓಕೆ, ತಲಪಾಡಿವರೆಗೆ ಕಂಡುಬರುವಂತ ಕರಾವಳಿ ಎಷ್ಟಿದೆ ಅಂತ ಕೇಳಿದ್ರೆ 320 ಕಿಲೋಮೀಟರ್ ಉದ್ದದ ಕರಾವಳಿಯನ್ನ ಇದು ನಮ್ಮ ರಾಜ್ಯ ಹೊಂದಿದೆ. ಎಕ್ಸಾಕ್ಟ್ ಪ್ಲೇಸ್. ಜಿಲ್ಲೆಗಳು ಕೇಳಿದ್ರೆ ಬರೀರಿ, ಉತ್ತರ ಕನ್ನಡ ಜಿಲ್ಲೆಯಿಂದ ಸ್ಟಾರ್ಟ್ ಆಗಿ ದಕ್ಷಿಣ ಕನ್ನಡದ ಮಂಗಳೂರವರೆಗೆ ಎಂಡ್ ಆಗುತ್ತೆ. ರಾಜ್ಯಗಳು ಕೇಳಿದ್ರೆ ಗೋವಾದಿಂದ ಸ್ಟಾರ್ಟ್ ಆಗಿ ಕೇರಳದವರೆಗೆ ಎಂಡ್ ಆಗುತ್ತೆ. ಕರಾವಳಿ ತೀರಗಳು ಕೇಳಿದ್ರೆ ಕೊಂಕಣ ತೀರದಿಂದ ಸ್ಟಾರ್ಟ್ ಆಗುತ್ತೆ, ಬಂದು ಮಲಬಾರ್ ತೀರದಲ್ಲಿ ಎಂಡ್ ಆಗುತ್ತೆ. ಹಾಗಾಗಿ ಇದರ ಮಧ್ಯ ಬರುವಂತ ಕರಾವಳಿಯನ್ನ ಕೆನರಾ ಅಥವಾ ಮ್ಯಾಕ್ರಲ್ ಅಂತ ಕರೀತಾರೆ. ಎಕ್ಸಾಕ್ಟ್ ಪ್ಲೇಸ್ ಕೇಳಿದ್ರೆ ಕಾರವಾರದ ಮಾಜಾಲಿಯಿಂದ ಸ್ಟಾರ್ಟ್ ಆಗುತ್ತೆ, ಮಂಗಳೂರಿನ ತಲಪಾಡಿವರೆಗೆ ಬಂದಿದ್ದು ಎಂಡ್ ಆಗುತ್ತೆ. ಇಸ್ ಕ್ಲಿಯರ್? ಎನಿ ಡೌಟ್? ನೋ ಡೌಟ್? ಇಲ್ಲಿವರೆಗೆ ಅರ್ಥ ಆಯ್ತಾ ಹೇಳಿದ್ದು? ಹಾಗಾಗಿ ಇದು ಎಂಡ್ ಆಗುವಂತ ಕರಾವಳಿ ಅಂತ. ನೆಕ್ಸ್ಟ್, ಕರ್ನಾಟಕದ ಕರಾವಳಿ ಮೈದಾನವು ಪೂರ್ವ ತೀರದ ಕರಾವಳಿಯಂತೆ. ಪೂರ್ವದ ಕರಾವಳಿ ಅಂದ್ರೆ ಇದು ಪಶ್ಚಿಮದ ಕರಾವಳಿ, ಇದು ಪೂರ್ವದ ಕರಾವಳಿ ಅಂದ್ರೆ ಬಂಗಾಳ ಕೊಲ್ಲಿ ತೀರದಲ್ಲಿ ಬರುವಂತ ಕರಾವಳಿ. ಪೂರ್ವದ ಕರಾವಳಿಯಂತೆ ಮೆಕ್ಕಲು ಮಣ್ಣಿನ ಸಂಚಯನದಿಂದ ನಿರ್ಮಿತವಾಗಿಲ್ಲ. ವೆರಿ ಇಂಪಾರ್ಟೆಂಟ್ ಲೈನ್ ಸ್ಟೇಟ್ಮೆಂಟ್ ಅಲ್ಲಿ ಬಂದ್ರೆ, ನಮ್ಮ ರಾಜ್ಯದ ಕರಾವಳಿ ಯಾವುದೇ ಮೆಕ್ಕಲು ಮಣ್ಣಿನ ಸಂಚಯನ ಕಾರ್ಯದಿಂದ ಇದು ನಿರ್ಮಾಣಗೊಂಡಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಇಲ್ಲಿ ದೊಡ್ಡ ಪ್ರಮಾಣದ ನದಿಗಳು ಹರಿಯಲ್ಲ. ಯಾಕಂದ್ರೆ ಇಲ್ಲಿ ಹರಿಯುವಂಥದ್ದು ಸಣ್ಣ ನದಿಗಳು ಮಾತ್ರ. ಇವು ದೊಡ್ಡ ಪ್ರಮಾಣದಲ್ಲಿ ಮೆಕ್ಕಲು ಮಣ್ಣನ್ನ ಇದು ಹೊತ್ಕೊಂತಾರಲ್ಲ, ಸಣ್ಣ ಪ್ರಮಾಣದಲ್ಲಿ ಮಣ್ಣನ್ನ, ಅದರಲ್ಲೂ ಗಟ್ಟಿಯಾಗಿರುವಂತಹ ಮಣ್ಣುಗಳನ್ನ ಅಷ್ಟೇ ತರ್ತದೆ. ಯಾಕಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಸಿಗುವಂತ ದೊಡ್ಡ ದೊಡ್ಡ ಗಾತ್ರದ ಬಂಡೆಗಳನ್ನ, ಮಣ್ಣನ್ನ ಹೊತ್ಕೊಂತಂದು ಇದು ಆಳದವರೆಗೆ ಕೂಡ ಇದು ಹಾಕುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ಮೆಕ್ಕಲು ಮಣ್ಣಿನ ಸಂಚಯನದಿಂದ ಇದು ನಿರ್ಮಿತವಾಗಿಲ್ಲ. ಬದಲಾಗಿ ನಮ್ಮ ರಾಜ್ಯದ ಕರಾವಳಿಯು ಸಮುದ್ರದ ಅಲೆದ ಸವೆತದಿಂದ ನಿರ್ಮಾಣಗೊಂಡಿದೆ. ಸಮುದ್ರದ ಅಲೆತದ ಸವೆತ ಕಾರ್ಯದಿಂದ ನಿರ್ಮಾಣಗೊಂಡಿರುವಂತ ಕರಾವಳಿ. ಹಾಗಾಗಿ ಕರ್ನಾಟಕದ ಕರಾವಳಿಯನ್ನ ಸವೆತಕ್ಕೊಳಪಡ್ತಾ ಇರುವಂತ ಕರಾವಳಿ ಅಂತ ಕರೆಯಲಾಗ್ತಾ ಇದೆ. ಪ್ರತಿ ಬಾರಿ ನಮ್ಮಲ್ಲಿ ಮಳೆ ಜಾಸ್ತಿ ಇತ್ತು ಅಂತ ಕೇಳಿದ್ರೆ ಕರಾವಳಿ ಭಾಗದಲ್ಲಿ ಬೆಟ್ಟ ಗುಡ್ಡಗಳು ಕುಸಿತವೆ. ಎಕ್ಸಾಕ್ಟ್ ಕರೆಕ್ಟಾ? ಕುಸಿತವ, ಬೆಟ್ಟ ಗುಡ್ಡಗಳಲ್ಲಿ ಪದೇ ಪದೇಲಿ ಕುಸಿತಕ್ಕೊಳಪಡ್ತಾ ಇರ್ತದೆ ಒಂದು. ನೆಕ್ಸ್ಟ್, ಕಡಲ ಕೊರೆತಕ್ಕೊಳಗಾಗ್ತಾ ಇರ್ತದೆ. ಕಡಲ ಕೊರೆತ ಏನಾಗುತ್ತೆ, ಸಮುದ್ರದ ಅಲೆಗಳು ನೇರವಾಗಿ ಬಂದು ರಸ್ತೆ ಭಾಗಕ್ಕೆ ಬಂದು ಹೊಡಿತದೆ. ಆ ರಸ್ತೆಗಳು ಏನಾಗುತ್ತೆ, ಕೊಚ್ಚ ಹೋಗ್ತಾ ಇರ್ತದೆ. ಹಾಗಾಗಿ ಇದು ಏನಾಗ್ತಾ ಇದೆ, ಅಲೆಗಳ ಸವೆತದಿಂದಾಗಿ ಸವೆತಕ್ಕೊಳಪಡ್ತಾ ಇರುವಂತ ಕರಾವಳಿ ಅಂತೇಳಿ ನಮ್ಮ ರಾಜ್ಯದ ಕರಾವಳಿಯನ್ನ ಕರೆಯಲಾಗುತ್ತೆ. ಕಾರಣ ಪಶ್ಚಿಮ ಘಟ್ಟಗಳಿಗೆ ಚಾಚ್ಕೊಂಡಿರೋದು ಒಂದು, ಪಶ್ಚಿಮ ಘಟ್ಟಗಳಿಂದ ಹರಿಯುವಂತ ನದಿಗಳು ಇರುವಂತದ್ದು ಎರಡನೇದು. ಇಲ್ಲ ಅಂದ್ರೆ ನಮ್ಮ ಪೂರ್ವದ ತೀರದಂತೆ ಇಲ್ಲಿಂದ ಹರಿಯುವಂತ ನದಿಗಳು ನೇರವಾಗಿ ಹೋಗಿ ಕರಾವಳಿಗೆ ಹಾಕಿ ಕರಾವಳಿನ ಮುಂದಕ್ಕೆ ಸಮುದ್ರಕ್ಕೆ ಹೋಗ್ತಾ ಇತ್ತು. ಆದ್ರೆ ನಮ್ಮಲ್ಲಿ ಇಲ್ಲಿ ಯಾವುದೇ ಮಧ್ಯದಲ್ಲಿ ಇಲ್ಲಿ ಕರಾವಳಿಗೆ ಸಮುದ್ರಕ್ಕೂ ವ್ಯತ್ಯಾಸ ಇಲ್ಲ, ನೇರವಾಗಿ ಬಂದೇ ತಾಂಡೋಗಿ ಹಾಕ್ತವೆ.
ಹಾಗಾಗಿ ಇದನ್ನ ಸವೆತಕ್ಕೊಳಗಾಗ್ತಾ ಇರುವಂತ ಒಂದು ಕರಾವಳಿ ತೀರ ಅಂತ ಇದನ್ನ ಕರೆಯಲಾಗುತ್ತೆ, ನಮ್ಮ ರಾಜ್ಯದ ಕರಾವಳಿಯನ್ನ. ನೆಕ್ಸ್ಟ್ ಪಶ್ಚಿಮದ ಕರಾವಳಿಯು ಅಂದ್ರೆ ಭಾರತದಲ್ಲಿ ಬರುವಂತ ಪಶ್ಚಿಮದ ಕರಾವಳಿಯು ಯಾವ ಅವಧಿಯಲ್ಲಿ ನಿರ್ಮಾಣಗೊಂಡಿದೆ ಅಂತ ಕೇಳಿದ್ರೆ ಕ್ರಿಟಿಯೇಷಿಯನ್ ಭೂಯುಗದಲ್ಲಿ. ಇದು ಆಫ್ರಿಕಾದಿಂದ ಡಿವೈಡ್ ಆಗಿದೆ, ಯಾಕಂದ್ರೆ ಭಾರತ ಡಿವೈಡ್ ಆಗಿದೆ ಆಫ್ರಿಕಾದಿಂದ. ಎಕ್ಸಾಕ್ಟ್ ಕರೆಕ್ಟಾ? ನಾವು ಡಿವೈಡ್ ಆಗಿರೋದು ಎಲ್ಲಿಂದ? ಆಫ್ರಿಕಾದಿಂದನೇ ಭಾರತ ಡಿವೈಡ್ ಆಗ್ತಾ ಬಂದಿರೋದು. ಹಾಗಾಗಿ ಭಾರತವು ಆದ್ರೆ ಪಶ್ಚಿಮದ ಕರಾವಳಿ ತೀರವು ಯಾವಾಗ ಡಿವೈಡ್ ಆಗ್ತಾ ಇದೆ ಅಂತ ಕೇಳಿದ್ರೆ ಕ್ರಿಟಿಯೇಷಿಯನ್ ಪೀರಿಯಡ್ ನಲ್ಲಿ ಇದು ಡಿವೈಡ್ ಆಗ್ತಾ ಇದೆ. 3000ದಿಂದ 3300 ವರ್ಷಗಳು ಏನಿತ್ತು ಕ್ರಿಟಿಯೇಷಿಯನ್ ಅವಧಿ, ಈ ಅವಧಿಯಲ್ಲಿ ಭಾರತದ ಕರಾವಳಿ ಎಲ್ಲಿಂದ ಡಿವೈಡ್ ಆಗ್ತಾ ಇದೆ? ಆಫ್ರಿಕಾದಿಂದ ಇದು ಪ್ರತ್ಯೇಕಗೊಳ್ತಾ ಇರುವಂತ ಒಂದು ಕರಾವಳಿ ತೀರ ಅಂತ ಕರೆಯಲಾಗ್ತಾ ಇದೆ. ಹಾಗಾಗಿ ನಮ್ಮ ರಾಜ್ಯದ ಕರಾವಳಿ ತೀರವನ್ನ ನೋಡ್ಬೇಕಂದ್ರೆ ಮುಳುಗಡೆ ಹೊಂದುತ್ತಿರುವಂತ ಕರಾವಳಿ ಅಂತ ಕರೆಯಲಾಗುತ್ತೆ. ಮುಳುಗಡೆ ಹೊಂದುತ್ತಿರುವಂತ ಕರಾವಳಿ ಅಂತೇಳಿ ಕರೀತಾರೆ. ಕರಾವಳಿ, ಅರಬ್ಬಿ ಸಮುದ್ರ, ಪಶ್ಚಿಮ ಘಟ್ಟ 3 ಕೂಡ ನಮ್ಮಲ್ಲಿ ಒಂದೇ ಸರಣಿಯಲ್ಲಿ ಬರ್ತವೆ. ಇದ್ರಲ್ಲಿ ಕೋಸ್ಟಲ್ ಯಾವುದು, ಅರೇಬಿಯನ್ ಸಿ ಯಾವುದು ಒಂದು ಗೊತ್ತಾಗಲ್ಲ ನಿಮ್ಗೆ. ಜಸ್ಟ್ ನೀವು ಅದಕ್ಕೆ ಹೇಳೋದು ಕಾರವಾರ ಕರಾವಳಿ ಭಾಗಕ್ಕೆ ನೀವು ಹೋಗಿ ನೋಡಿ ಅಂತ ಹೇಳಿ. ನೀವು ಜಸ್ಟ್ ಎಲ್ಲೂ ಬೇರೆ ಕಾರವಾರ ಡಿಸ್ಟಿಕ್ ಹೋಗಿ, ಮುಂದಕ್ಕೆ ಹೋದ್ರೆ ಅರೇಬಿಯನ್ ಸಮುದ್ರ, ಇನ್ನೊಂದು ಚೂರು ಮುಂದೆ ಬಂದ್ರೆ ಓಮ್ ಬೀಚಿನ ಚೂರು ಮುಂದಕ್ಕೆ ಹೋದ್ರೆ ವೆಸ್ಟರ್ನ್ ಘಾಟ್, ಯಾವುದು ಗೊತ್ತಾಗಲ್ಲ ಅಲ್ಲಿ. ಅದ್ರಲ್ಲಿ ಓಮ್ ಬೀಚ್ ಯಾವುದು, ವೆಸ್ಟರ್ನ್ ಘಾಟ್ ಯಾವುದು, ಅರೇಬಿಯನ್ ಸಿ ಯಾವುದು ಒಂದು ಕೇಳಕ್ಕಾಗಲ್ಲ. ಯಾಕೆ? ನಮ್ಮಲ್ಲಿ ಬರ್ತಾ ಇರುವಂತ ಮಳೆ, ವೆಸ್ಟರ್ನ್ ಘಾಟಲ್ಲಿ ಆಗ್ತಾ ಇರುವಂತ ರೈನ್ಫಾಲ್ಗಳು ಜಾಸ್ತಿ. ಹಾಗಾಗಿ ನಮ್ಮಲ್ಲಿ ಕರಾವಳಿ ಏನಾಗ್ತಾ ಇದೆ, ಸವೆತಕ್ಕೊಳಪಡ್ತಾ ಇದೆ. ಹಾಗಾಗಿ ಇದು ಹಂತ ಹಂತವಾಗಿ ಮುಳುಗಡೆ ಆಗ್ತಾ ಇರುವಂತ ಒಂದು ಕರಾವಳಿ ತೀರ ಅಂತೇಳಿ ನಮ್ಮ ಕರಾವಳಿಯನ್ನ ಕರೆಯಲಾಗುತ್ತೆ. ನೆಕ್ಸ್ಟ್ ಕರ್ನಾಟಕದ ಕರಾವಳಿ ಮೈದಾನದಲ್ಲಿ ವಿಸ್ತಾರವಾದಂತ ನದಿ ಮುಖಜ ಭೂಮಿಗಳು ಕಂಡು ಬರುವುದಿಲ್ಲ. ಪೂರ್ವ ಕರಾವಳಿಗೆ ಹೋಲಿಸಿದರೆ ಪಶ್ಚಿಮ ಕರಾವಳಿಯಲ್ಲಿ ಯಾವುದೇ ನದಿ ಮುಖಜ ಭೂಮಿಗಳು ಕಂಡು ಬರುವುದಿಲ್ಲ. ಇಲ್ಲಿ ಯಾವುದೇ ಡೆಲ್ಟಾಸ್ಗಳಲ್ಲಿ ಕಂಡು ಬರುವುದಿಲ್ಲ. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಇಲ್ಲಿ ಯಾವುದೇ ನದಿ ಮುಖಜ ಭೂಮಿಗಳು ಕಂಡು ಬಾರದೆ ಇರೋದ್ರಿಂದ ಇದು ಸ್ವಾಭಾವಿಕ ಬಂದರುಗಳಿಗೆ ಉಪಯುಕ್ತವಾಗಿದೆ. ಇದೇನಾಗ್ತಾ ಇದೆ? ಸ್ವಾಭಾವಿಕ ಬಂದರುಗಳಿಗೆ ಇದು ಉಪಯುಕ್ತವಾಗ್ತಾ ಇದೆ. ಇಲ್ಲಿ ಜಾಸ್ತಿ ಸ್ವಾಭಾವಿಕ ಬಂದರುಗಳು ಇಲ್ಲಿ ಕಂಡು ಬರ್ತವೆ. ಯಾವುದೇ ಇಲ್ಲಿ ಕೃತಕ ಬಂದರುಗಳು ಇಲ್ಲಿ ಕಂಡು ಬರುವುದಿಲ್ಲ. ಸ್ವಾಭಾವಿಕ ಬಂದರುಗಳು ಮಾತ್ರ ಈ ಕರಾವಳಿ ಭಾಗದಲ್ಲಿ ಕಂಡು ಬರ್ತವೆ. ಅರ್ಥ ಆಗಿದೆಯಾ? ನೆಕ್ಸ್ಟ್ ಟೈಮ್ ಆಯ್ತಾ? ಇದೆಯಾ? ಟೈಮ್ ಎಷ್ಟಾಯ್ತಾ? ಇಲ್ಲ, ಇದೆ ಮೊಬೈಲ್. ಸಾರಿ. ಎಸ್, ಇದೊಂದಿಷ್ಟು ನೋಡಿ. ಪ್ರಮುಖ ಬಂದರುಗಳು ಅಂತೇಳಿ ಬರ್ತದೆ. ಕರ್ನಾಟಕದ ಕರಾವಳಿಯಲ್ಲಿ ಕಂಡು ಬರುವಂತ ಪ್ರಮುಖ ಬಂದರುಗಳನ್ನ ಇಲ್ಲಿ ನಾವು ನೋಡ್ಬೇಕಂದ್ರೆ ವೆರಿ ಇಂಪಾರ್ಟೆಂಟ್ ಇಸ್ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್. ಎಲ್ಲಿದೆ ರೀ ಇದು? ನವಮಂಗಳೂರು ಬಂದರು ಎಲ್ಲಿದೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಸ್ವಾಭಾವಿಕ ಬಂದರದು ನವಮಂಗಳೂರು ಬಂದರು. ನವಮಂಗಳೂರು ಬಂದರನ್ನ ಕರ್ನಾಟಕ ರಾಜ್ಯದ ಸ್ವಾಭಾವಿಕ ಬಂದರು ಅಂತ ಕರೆಯಲಾಗುತ್ತೆ, ನ್ಯೂ ಮ್ಯಾಂಗ್ಳೂರ್ ಪೋರ್ಟ್. ಹಾಗಾಗಿ ಇದನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೆ. ಕರ್ನಾಟಕದ ಹೆಬ್ಬಾಗಿಲು ಅಂತೇಳಿ ನವಮಂಗಳೂರು ಬಂದರನ್ನ ಕರೆಯಲಾಗುತ್ತೆ. ನವಮಂಗಳೂರು ಬಂದರು ಇಲ್ಲೇ ಇದೆ ನೋಡಿ. ನವಮಂಗಳೂರು ಬಂದರು, ನೇತ್ರಾವತಿ ನದಿ ಮುಂದೆ ಬಂದ್ರೆ ಬರ್ತದೆ ಗುರುಪುರ ನದಿ ಹತ್ರ ಬರ್ತದೆ ನವಮಂಗಳೂರು ಬಂದರು. ನವಮಂಗಳೂರು ಬಂದರಾದ್ಮೇಲೆ ಬರ್ತದೆ ನೆಕ್ಸ್ಟ್ ಮಲ್ಪೆ ಬಂದರು ಅಂತೇಳಿ ಬರ್ತದೆ. ಇಲ್ಲೊಂದು ಬರ್ತದೆ ಉಡುಪಿ ಹತ್ರ ಬರ್ತದೆ ಮಲ್ಪೆ ಬಂದರು. ಮಲ್ಪೆ ಬಂದರಾದ್ಮೇಲೆ ಬರ್ತದೆ ಭಟ್ಕಳ ಬಂದರು. ಭಟ್ಕಳ ಬಂದರಾದ್ಮೇಲೆ ಬರ್ತದೆ ಹೊನ್ನಾವರ ಬಂದರು. ಹೊನ್ನಾವರ ಆದ್ಮೇಲೆ ಬರ್ತದೆ ಕುಮಟ ಬಂದರು. ಕುಮಟ ಆದ್ಮೇಲೆ ಬರ್ತದೆ ಕಾರವಾರ ಬಂದರು. ಓಕೆ, ಬೇಲಿಕೇರಿ ಬಂದರು. ಓಕೆ, ಭಟ್ಕಳ ಬಂದರು ಎಲ್ಲಿ ಬರ್ತದೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ. ಇದು ಮಲ್ಪೆ ಬಂದರು ಇರುವಂತದ್ದು ಉಡುಪಿ ಜಿಲ್ಲೆಯಲ್ಲಿ ಇದೆ. ಉಡುಪಿ ಜಿಲ್ಲೆಯಲ್ಲಿ ಬರುವಂತ ಯಾವ ನದಿ? ಉದ್ಯಾವರ ನದಿ ಹತ್ರ ಬರ್ತದೆ ಮಲ್ಪೆ ಬಂದರು. ನೆಕ್ಸ್ಟ್ ಕಾರವಾರ ಬಂದರು ಕಾಳಿ ನದಿ ದಂಡೆ ಹತ್ರ ಬರ್ತದೆ. ಇದು ಕಾಳಿ ನದಿ ದಂಡೆ ಹತ್ರ ಬರ್ತದೆ ಕಾರವಾರ ಬಂದರು, ಉತ್ತರ ಕನ್ನಡ ಜಿಲ್ಲೆ. ಕುಮಟ ಹೊನ್ನಾವರ ಬಂದರು. ಕುಮಟ ಹೊನ್ನಾವರ ಬಂದರು ಬರುವಂತದ್ದು ಶರಾವತಿ ನದಿ ಹತ್ರ. ಶರಾವತಿ ನದಿ ದಂಡೆ ಮೇಲೆ ಕಂಡು ಬರ್ತದೆ ಹೊನ್ನಾವರ ಮತ್ತೆ ಕುಮಟ ಬಂದರುಗಳು. ಮುಂದಕ್ಕೆ ಹೋದ್ರೆ ಸಿಗುತ್ತೆ ಬೇಲಿಗೇರಿ, ಬಿಂಗೆ ನದಿ ಹತ್ರ ಬರ್ತದೆ. ಬಿಂಗೆ ನದಿ ದಂಡೆ ಮೇಲೆ ಕಂಡು ಬರ್ತದೆ ಬೇಲಿಕೇರಿ ಬಂದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವಂತ ಪ್ರಮುಖ
ಬಂದರುಗಳು ಅಂತೇಳಿ ಇದನ್ನ ಕರೆಯಲಾಗುತ್ತೆ. ಕ್ಲಿಯರ್? ಬಂದರುಗಳು ಗೊತ್ತಿರ್ಬೇಕಾಗತ್ತೆ. ನವಮಂಗಳೂರು ಬಂದರು, ಭಟ್ಕಳ, ಮಲ್ಪೆ, ಕಾರವಾರ, ಕುಮಟಾ, ಹೊನ್ನಾವರ, ಬೇಲಿಕೇರಿ ಬಂದರುಗಳು ಇದು ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವಂತ ಪ್ರಮುಖ ಮೇಜರ್ ಪೋರ್ಟ್ಗಳಾಗಿರ್ತವೆ. ಮೇಜರ್ ಪೋರ್ಟ್. ಅದ್ರಲ್ಲಿ ಅತಿ ದೊಡ್ಡ ಪೋರ್ಟ್, ಅತಿ ದೊಡ್ಡ ಬಂದರು ಯಾವುದು ಅಂತ ಕೇಳಿದ್ರೆ ನವಮಂಗಳೂರು ಬಂದರು. ಹಾಗಾಗಿ ಇದನ್ನ ಗೇಟ್ ವೇ ಆಫ್ ಕರ್ನಾಟಕ ಅಂತ ಕರೆಯಲಾಗ್ತದೆ. ಕರ್ನಾಟಕದ ಹೆಬ್ಬಾಗಿಲು, ಎರಡಲ್ಲೂ ಬರ್ಕೊಳ್ಳಿ, ಇಂಗ್ಲಿಷಲ್ಲೂ ಬರೀ, ಕನ್ನಡದಲ್ಲೂ ಬರ್ಕೊಳ್ಳಿ. ಗೇಟ್ ವೇ ಆಫ್ ಕರ್ನಾಟಕ ಅಂತ ಕರೆಯಲಾಗುತ್ತೆ. ಯಾವ ನದಿ ದಂಡೆ ಮೇಲಿದೆ? ಗುರುಪುರ ನದಿ ದಂಡೆಯ ಮೇಲೆ ಕಂಡು ಬರ್ತದೆ. ಗುರುಪುರ ನದಿ ದಂಡೆಯ ಮೇಲೆ ಇದು ಕಂಡು ಬರ್ತದೆ. ಗೇಟ್ ವೇ ಆಫ್ ಕರ್ನಾಟಕ ಅಂತೇಳಿ ಈ ಬಂದರನ್ನ ಕರೆಯಲಾಗುತ್ತೆ. ಗೇಟ್ ವೇ ಆಫ್ ಕರ್ನಾಟಕ ಅಂತ ಕರೆಯಲಾಗುತ್ತೆ. ಇಷ್ಟಕ್ಕೆ ಸ್ಟಾಪ್ ಮಾಡಿ ಇಡಿ. ರೈಟ್? ನಾಳೆ ಬೀಚ್ ನೋಡೋಣ, ಯಾಕಂದ್ರೆ ಬೀಚ್ ಟೈಮ್ ಹಿಡಿತದೆ. ಒಂದೊಂದೇ ಬೀಚ್ಗಳು ನಿಮಗೆ ತೋರಿಸ್ಬೇಕು, ನೋಡ್ಕೊಂಬಿಡಿ ಮೊದಲೇ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರುವಂತ ಬೀಚ್ಗಳಿದು. ಇದ್ರಲ್ಲಿ ಫಸ್ಟ್ ಒಂದು ಬರ್ತದೆ ಮರವಂತೆ ಬೀಚ್. ನೋಡಿದ್ರಾ? ನೋಡಿಲ್ಲ ಅಂದ್ರೆ ಶಕ್ತಿ ಯೋಜನೆಯಲ್ಲಿ ನೋಡ್ಕೊಂಬನ್ನಿ. ಮರವಂತೆ ಬೀಚ್. ಓಕೆ, ಇದನ್ನ ಇದ್ರ ಮೇಲೆ ಕ್ವಶನ್ ಆಗಿದೆ. ಕರ್ನಾಟಕದ ಸ್ಟ್ರೈಟ್ ಬೀಚ್ ಅಂತಾರೆ ಇದನ್ನ, ನೇರವಾಗಿರುವಂತ ಬೀಚ್. ಇದು ನ್ಯಾಷನಲ್ ಹೈವೇ NH67 ಮುಂದೆ ಬಂದ್ರೇನೆ ಸಿಗುತ್ತೆ ಬೀಚು. ಯಾವೊಂದು ಕಾಟನೂ ಇಲ್ಲ. ಎಷ್ಟು ಬೇಕಾದ್ರೂ ನೀರಲ್ಲಿ ಆಡಿ, ಎಷ್ಟು ಬೇಕಾದ್ರೂ ಕೂತ್ಕೊಂಡು ವಿಡಿಯೋ ಮಾಡಿ. ಕಾರ್ ನಿಲ್ಲಿಸ್ಕೊಂಡ್ಬಿಡಿ, ಕಾರಿಗೆ ನೀವು ಮೊಬೈಲ್ ಫಿಕ್ಸ್ ಮಾಡ್ಬಿಡಿ, ಇಲ್ಲಿ ಬಂದು ನಿಂತ್ಕೊಂಡು ಆಡಿ. ಯಾವ ನೋಡೋದು ನೀವು? ನೋಡಿ, ಇದು ಮರವಂತೆ ಬೀಚ್. ಓಕೆ, ಮರವಂತೆ ಬೀಚ್ ಇದು. ಓಕೆ, ನೆಕ್ಸ್ಟ್ ಬರ್ತದೆ ಪಡುಬಿದ್ರೆ ಬೀಚ್. ಪಡುಬಿದ್ರೆ ಬೀಚ್, ಪಡುಬಿದ್ರೆ ಬೀಚ್ ಇದು. ಓಕೆ, ನೆಕ್ಸ್ಟ್ ಪಡುಬಿದ್ರೆ ಆಮೇಲೆ ಬರ್ತದೆ ಮಲ್ಪೆ. ಮಲ್ಪೆ, ಮಲ್ಪೆ ಇಲ್ಲಿದೆ, ಸೆಂಟ್ ಮೇರೀಸ್ ಮಲ್ಪೆ. ನೋಡಿದ್ರಾ ಮಲ್ಪೆ? ಸೆಂಟ್ ಮೇರೀಸ್ ಹತ್ರ ಸಿಗುತ್ತೆ ಮಲ್ಪೆ ದ್ವೀಪ. ಮಲ್ಪೆ, ಅದೇ ಮಲ್ಪೆ. ನೆಕ್ಸ್ಟ್ ನೋಡ್ರಿ, ಇದೆ ಸೆಂಟ್ ಮೇರೀಸ್ ಮಲ್ಪೆ. ಸೆಂಟ್ ಮೇರೀಸ್ ಮಲ್ಪೆ. ಈ ವಿಷ್ಣುವರ್ಧನ್ ಯಾವುದೋ ಒಂದು ಮೂವಿ ಶೂಟ್ ಆಗಿದೆ ನೋಡಿ, ಅಲ್ಲಿ ಯಾವುದೋ ಬಂಧನ ಮೂವಿ ಶೂಟ್ ಮಾಡಿದ್ದಾನೆ. ಇಲ್ಲೊಂದು 2 ಸಾಂಗ್ಗಳಿದ್ದಾವೆ, ಯಾವುದೋ ಒಂದು ನೋಡಿ ಇಲ್ಲಿ ವಿಷ್ಣುವರ್ಧನ್. ಈ ಬಂಧನ ಅಂತ ಇದೆ ನೋಡಿ ಇಲ್ಲಿ ಸಾಂಗ್ಗಳು. ಹಳೇ ಮೂವಿ ಡೈಲಾಗ್ ಸಾಂಗ್ಗಳೆಲ್ಲ ಇಲ್ಲೇ ಬರೋದು, ಈ ಬೀಚ್ ಹತ್ರ. ಸೆಂಟ್ ಮೇರೀಸ್ ದ್ವೀಪ. ನೆಕ್ಸ್ಟ್ ವೆರಿ ಗುಡ್, ವೆರಿ ಇಂಪಾರ್ಟೆಂಟ್, ಬ್ಯೂಟಿಫುಲ್ ನೇತ್ರಾಣಿ. ಚೆನ್ನಾಗಿದೆ ನೋಡಿ ನೇತ್ರಾಣಿ. ಮುರುಡೇಶ್ವರ ಹೋದ್ರೆ ಅಲ್ಲೇ ಸಿಗುತ್ತೆ ನೇತ್ರಾಣಿ. ಆರ್ಟ್ ಸಿಂಬಲ್ ಇದೆ ಅದು ನೋಡಿ. ಲವ್ ಪ್ರಪೋಸಲ್ ಇತ್ತು ಅಂದ್ರೆ ಕರ್ಕೊಂಡು ಹೋಗಿ. ನೋಡಿ, ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ ಲೊಕೇಶನ್. ನನ್ಗೆ ಅನುಭವ ಇರೋದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲಿಂದ ಅಲ್ಲಿವರೆಗೆ ಕರ್ಕೊಂಡು ಹೋಗ್ಬಿಟ್ಟು ಬಂದಿದ್ದು ನಮೇಲೆ. ಇಲ್ಲ ನೋ ಅನ್ಬಿಡ್ತಾ ಇರೋ ತಳ್ಬಿಡ್ತಾ ಇದ್ದಲ್ಲೇ. ಎಸ್, ನೇತ್ರಾಣಿ ಕರ್ನಾಟಕದಲ್ಲಿ ಬರುವಂತ ನೇತ್ರಾಣಿ. ಬ್ಯೂಟಿಫುಲ್ ಐಲ್ಯಾಂಡ್ ಇದು ನೇತ್ರಾಣಿ. ನೆಕ್ಸ್ಟ್ ಏನ್ರಿ ಇದು? ಟೊಂಬೋಲೋಸ್ ನೋಡಿ, ಚೆನ್ನಾಗಿದೆ. ಎಲ್ಲ ನಮ್ಮ ಕೋಸ್ಟಲ್ಲೇ ಇರೋದು, ಅದಕ್ಕೆ ಹೇಳೋದು ಒನ್ ಸ್ಟೇಟ್ ಮೆನಿ ವರ್ಲ್ಡ್ ಅನ್ನೋ ನಮ್ಮ ರಾಜ್ಯವನ್ನ. ಅದಕ್ಕೆ ನಮ್ಮ ರಾಜ್ಯದಲ್ಲಿ ಏನೇನಿಲ್ಲ ಅಂತ ಹೇಳಿ ಎಲ್ಲಾನು ಇದೆ ನಮ್ಮಲ್ಲಿ. ಉತ್ತರ ಭಾಗಕ್ಕೆ ಹೋದ್ರೆ ದೇವಾಲಯಗಳು, ಮಠಗಳು ಉಂಟು. ದಕ್ಷಿಣಕ್ಕೆ ಬಂದ್ರೆ ಪಾರ್ಕ್ಗಳು ಉಂಟು, ನದಿಗಳು ಉಂಟು, ಮಾಲ್ಗಳು ಉಂಟು. ಕೋಸ್ಟಲಿಗೆ ಬಂದ್ರೆ ಒಳ್ಳೊಳ್ಳೆ ಬೀಚ್ಗಳು ಉಂಟು, ಒಳ್ಳೆ ಊಟ ಸಿಗುತ್ತೆ, ಒಳ್ಳೆ ಕೋಸ್ಟಲ್ ಇದೆ. ವೆಸ್ಟರ್ನ್ ಘಾಟಿಗೆ ಬಂದ್ರೆ ಒಳ್ಳೆ ಮೌಂಟೇನ್ಸ್ ಇದೆ, ವಾಟರ್ ಫಾಲ್ಸ್ಗಳಿದ್ದಾವೆ. ಟೊಂಬೋಲೋಸ್ ತುಳುನಾಡು. ಇನ್ನು ಬಂದ್ರೆ ಈ ಕಡೆ ಮೈದಾನ ಪ್ರದೇಶಗಳಿಗೆ ಬರ್ತವೆ. ಇಷ್ಟು ರೀಸನ್ ಇಲ್ಲಿ ಬರುವಂಥದ್ದು.